ಸೊ ಅಲ್ಲೇ ತಗೊಂಡ್ಬಿಡ್ತವೆ. ನಾವು ಇದಕ್ಕೆ ನೀರು ಬಿಡೋದು ಬೇಕಿಲ್ಲ ಅಷ್ಟು. ಇದೊಂದು ಇದೆ ರೀ ಆಕ್ಚುಲಿ, ಅಡಿಕೆ ಗಿಡ ಅಂದ್ರೆ ಡೈಲಿ ನೀರು ಕೊಡಬೇಕು, ನೀರಿಲ್ಲ ಅಂದ್ರೆ ಅಡಿಕೆ ಗಿಡ ಸತ್ತೋಗುತ್ತೆ ಅಂತ ಇದೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಈ ನಿಮ್ಮ ಇದರಲ್ಲಿ? ಸರ್ ನೀವು ಗಿಡ ನೋಡಿ, ಅದೇ ನಾನು ಹೇಳ್ತಾ ಇದ್ದೀನಿ, ಫುಲ್ ಗ್ರೀನಿಶ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿ ಬುಡ ನೋಡಿದ್ರೆ ನೀರೇ ಬಿಟ್ಟಿಲ್ಲ. ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಕುತೂಹಲ ತರುವಂಥ ಒಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನು ಕುತೂಹಲ ಅಂದರೆ, ಇವರು ನಂತರನೇ ಕೆಲ್ಸಕ್ಕೆ ಹೋಗ್ಕೊಂಡು ಕೃಷಿ ಮಾಡ್ತಾ ಇರೋದು. ಸೊ ಅದರಿಂದಾಗಿ ಇನ್ನೂ ಹೆಚ್ಚೆಚ್ಚು ಈ ಥರ ಉದ್ಯೋಗದಲ್ಲಿರೋರು ಕೃಷಿ ಮಾಡೋರನ್ನ ಹೆಚ್ಚೆಚ್ಚು ಜನನ ಪ್ರೋತ್ಸಾಹ ಮಾಡಬೇಕು ಅಂತ, ಮತ್ತು ತುಂಬ ಜನಕ್ಕೆ ಪರಿಚಯ ಮಾಡಬೇಕು ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮ್ಮೆಲ್ಲರಿಗೂ ಬನ್ನಿ, ಯಶವಂತ್ ಅಂತ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಸೊ ಇವರು ಭೇಟಿಯಾಗಿದ್ದು ಹೇಗೆ ಅಂದರೆ, ನಾನು ತುಮಕೂರು ಹತ್ರ ಒಂದು ಕಡೆ ಹನಿಬಿ ಟ್ರೈನಿಂಗಿಗೆ ಹೋಗಿದ್ದೆ. ಸೊ ಅಲ್ಲಿ ಅವರು ಟ್ರೈನಿಂಗಿಗೆ ಬಂದಿದ್ದರು, ಯಾಕಂದರೆ ಅವ್ರ ತೋಟದಲ್ಲಿ ಅವರು ಈಗ ಹನಿಬಿ ಇಡ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರ ಪರಿಚಯ ಆಯಿತು. ಸೊ ಅವ್ರದ್ದು ಪ್ರತಿಯೊಂದು ತಿಳ್ಕೊಂಡ ನಂತರ ಯಾಕೆ ನಿಮ್ಗಳ ಹತ್ರ ಹಂಚ್ಕೊಂಬಾರ್ದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಯಶವಂತ್ ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಬನ್ನಿ ಈಗ ಅವ್ರ ಹತ್ರ ಹೋಗೋಣ. ಸೊ ಅವರ ಜೀವನದ ಕಥೆ ಕೇಳೋಣ. ಸೊ ಯಾವ ಥರ ಅವ್ರು ಅಗ್ರಿಕಲ್ಚರಿಗೆ ಬಂದರು, ಸೊ ಯಾವ ಥರ ಈ ಕೆಲಸದ ಒತ್ತಡ ಅದನ್ನು ತೊಗೊಂಡು ಹೇಗೆ ಅಗ್ರಿಕಲ್ಚರಲ್ಲಿ ಹೇಗೆ ಯಶಸ್ಸಾಗಿದ್ದಾರೆ ಅಂತಲೂ ತಿಳ್ಕೊಳ್ಳೋಣ. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ನನ್ನ ಹೆಸರು ಯಶವಂತ್ ಅಂತ. ಈ ಬೆಂಗಳೂರಲ್ಲಿ ನಾವು ಝೀನಿಯೋಸ್ ಎಡ್ಜ್ ಅಂತ ಒಂದು ಕಂಪ್ನಿ ಇತ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮುಂಚೆ. ಬಟ್ ಆಫ್ಟರ್ ಕೋವಿಡ್ ಇಲ್ಲೇ ಬರೋಂಗಾಯಿತು. ಇದಾದಮೇಲೆ ಇನ್ನೇನು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ಆಗೋಯ್ತು ನನಗೆ. ಆ್ಯಕ್ಚುಲಿ ಇವಾಗ UK ಬೇಸ್ಡ್ ಒಂದು ಕಂಪ್ನಿಲಿ ವರ್ಕ್ ಮಾಡ್ತೀವಿ. ನಮ್ಮದು ಆಫೀಸ್ ಇಂಡಿಯಾದಲ್ಲಿ ಇಲ್ಲ ಆ್ಯಕ್ಚುಲಿ. ಲಕ್ಕಿ ಪೀಪಲ್ ನೀವು. ನಿಜ. ಒಂಥರ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ತುಂಬ ಹೇಳ್ತಿರ್ತಾರೆ ಇದೇ ಥರ, ನನಗೂ ಈ ಥರ ವರ್ಕ್ ಫ್ರಮ್ ಹೋಮ್ ಸಿಗಬೇಕಂತ. ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಸಿಕ್ಕಿರೋದು ತುಂಬ ಹೆಲ್ಪ್ ಆಯಿತು. ಇವಾಗ ಹಂಗೆ ವರ್ಕ್ ಮಾಡಿಕೊಂಡು ಶನಿವಾರ ಭಾನುವಾರ ಬರ್ತೀನಿ. ಶನಿವಾರ ಭಾನುವಾರ ಆದರೆ ಒಂಥರ ರೈತ ಅನ್ನೋ ಥರ, ಒಂಥರ ಏನು ವೀಕೆಂಡ್ ರೈತ ಅಂತ ಹೇಳ್ಬೋದಾ? ವೀಕೆಂಡ್ ರೈತ ಅಂತ ಹೇಳ್ಬೋದು. ಬಟ್ ನಾನು ರೈತ ಅನ್ನೋದಕ್ಕಿಂತ ಈಗ ಇವರೇ ಎಲ್ಲ ಮಾಡೋದು ಪಾಪ. ಆ್ಯಕ್ಚುಲಿ ಕೆಲಸ ಎಲ್ಲ ಪಾಪ ಅವರೇ ಎಲ್ಲ ಅವ್ರದ್ದೇ ಐಡಿಯಾ. ಅಂದರೆ ಐಡಿಯಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಅಣ್ಣ ಈ ಥರ ನನಗೆ ಏಲಕ್ಕಿ ಹಾಕ್ಬೇಕಂತ ಅನ್ನಿಸ್ತಾ ಇದೆ, ನನಗೆ ಬಾಳೆ ಹಾಕ್ಬೇಕಂತ ಅನ್ನಿಸ್ತಾ ಇದೆ ಅಂತ ಬಂದು ಹೇಳ್ತೀನಿ. ನಮ್ಮ ಅಪ್ಪ ಬೈತಾರೆ, ಎಲ್ಲ ಏನು ಮಾಡೋಕ್ಕೆ, ಇದೆಲ್ಲ ಅಡಿಕೆ ಗಿಡ ಇದನ್ನ ನೋಡ್ಕೊ, ಸಾಕು ಇರೋದನ್ನ ನೋಡ್ಕೊ ಅಂತ ಹೇಳ್ತಾರೆ. ಆದರೆ ಏನಂತ ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಏನೋ ಹೊಸ್ದಾಗಿ ಮಾಡ್ಬೇಕನ್ನೋದು ಒಂದು ಮನಸ್ಸಲ್ಲಿ ಇರುತ್ತಲ್ಲ, ಬಂದು ಅವ್ರನ್ನ ಕೇಳ್ಕೊಂಡು ಒಂದು ಸ್ವಲ್ಪ ಮಾತುಕತೆಗಳಾಗುತ್ತೆ. ಯಂಗ್ ಬ್ಲಡ್ ಅಲ್ಲಿ ಇರೋಂಥ ಒಂದಷ್ಟು ಯಂಗ್ ಐಡಿಯಾಸ್ ಬರ್ಬೇಕು ಆಕ್ಚುಲಿ. ಮತ್ತೆ ನಾವು ಯಾವಾಗ್ಲೂ ಹಳೇದೊಂದು ಬಿಟ್ಟು ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ. ಹೌದು, ಈ ಸೈಡ್ ಏನು ಮಾಡಿರಲ್ವಲ್ಲ, ಏನೋ ಒಂದು ಹೊಸ್ದಾಗಿ ಏನೋ ಮಾಡ್ಬೇಕಂತ ಹೇಳ್ಬಿಟ್ಟು ಇದೆಲ್ಲ ಗಿಡಗಳೆಲ್ಲ ತಗೊಂಡ್ಬಂದು ಇವಾಗ ಹಾಕ್ತಾ ಇದೀವಿ. ತುಂಬಾ ಮಿಶ್ರ ತುಂಬಾ ಮಾಡಿದೀವಿ ಆ್ಯಕ್ಚುಲಿ. ಈ ವರ್ಷನೇ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಈ ವರ್ಷ ಆ್ಯಕ್ಚುಲಿ ಬಾಳೆ ಹಾಕಿದ್ವಿ, ಹಣ್ಣಿನ ಗಿಡಗಳು ಹಾಕಿದ್ವಿ. ಆಮೇಲೆ ಅಂದರೆ ಹಣ್ಣಿನ ಗಿಡ ಅಂದರೆ ಎಲ್ಲ ಮಿಕ್ಸ್ಡ್ ಹಾಕಿದ್ದೀವಿ, ಅಂದರೆ ಮನೆಗೆ ಆಗೋವಷ್ಟು ತಿನ್ನೋವಷ್ಟು ಬೇಕಂತ. ಆಮೇಲೆ ಏಲಕ್ಕಿ ಹಾಕಿದ್ವಿ, ಕಾಳು ಮೆಣಸು ಹಾಕಿದ್ವಿ, ಆಮೇಲೆ ಇದು ನುಗ್ಗೆ ಹಾಕಿದ್ವಿ. ಇವಾಗ ಜೇನುಪೆಟ್ಟಿಗೆ ಇಡಿಸ್ತಾ ಇದ್ದೀವಿ. ಹಿಂಗೆ ಇನ್ನೂ ಬೇರೆ ಏನಾದರೂ ನನಗೆ ಆ್ಯಕ್ಚುಲಿ ಈ ತೋಟಕ್ಕೆ ನಾನು ಕಾಫಿ ಹಾಕ್ಬೇಕಂತ ಹೇಳ್ಬಿಟ್ಟು ನನಗೆ ಆಸೆ ಇತ್ತು. ನೋಡೋಣ ಮುಂದೆ ಅಕಸ್ಮಾತ್ ಏನಾದ್ರು ಈ ವರ್ಷ ಇದರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಸಕ್ಸಸ್ ಆದರೆ ನೆಕ್ಸ್ಟು ಈ ಕಂಟಿನ್ಯೂ ಮಾಡಿ ಇದರಲ್ಲಿ ಒಂದು ಕಾಫಿ ಮತ್ತು ಕಾಳು ಮೆಣಸು ಮಿಕ್ಸ್ ಮಾಡೋಣ ಅಂತ ಒಂದು ತಲೆಯಲ್ಲಿದೆ. ನೋಡೋಣ. ಇವರು ನಿಮ್ಮ ಹತ್ರ ಬಂದ ಐಡಿಯಾ ಹೇಳಿದಾಗ ಸೊ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಸರ್? ಮಾಡ್ತೀವಿ ಅಂತ ಹೋದಾಗ ಸಪೋರ್ಟ್ ಮಾಡ್ಬೇಕಲ್ವಾ? ಸಪೋರ್ಟ್ ಮಾಡ್ಬೇಕು. ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಒಂದಷ್ಟು ಹೇಳೋರು, ಯಾಕಂದ್ರೆ ಇವ್ರಂತೂ ಮಾಡಲ್ಲ ಅಂತ ಹೇಳಿದ್ರು, ಬರೀ ನಾನು ಹೇಳೋದಷ್ಟೇ ಅಂತ. ಸೊ 100% ವರ್ಕಿಂಗ್ ನೀವೇ ಇಲ್ಲಿ. ಸೊ ನಿಮ್ಗೆ ಏನ್ ಅನ್ಸ್ತು ಇವ್ರು ಬಂದು ಹೇಳಿದಾಗ? ಏನ್ ಬರ್ತಾನೆ ವಾರಕ್ಕೊಂದ್ಸತಿ ಹೇಳ ಹೋಗ್ತಾನೆ ಅನ್ಸ್ತಾ ಇತ್ತು? ಇಲ್ಲ ನನಗೇನ್ ಬೇಜಾರಿಲ್ಲ. ಅವ್ನು ಹೇಳ್ತಿರೋನೆ ಅಂತಂದ್ರೆ ಒಲವು ಕೊಡ್ತಾವನಲ್ಲ. ನನಗೆ ಅಡಿಕೆ ಗಿಡ ತೆಂಗಿನ ಗಿಡದ ಮೇಲೆ ಕಾಳಜಿ ಜಾಸ್ತಿ ಇತ್ತು. ಅಡಿಕೆ ಗಿಡ ತೆಂಗಿನ ಗಿಡದ ಮೇಲೆ ನಾನು ಬೆಳಿಬೇಕು ಅನ್ನೋದು ಭಾಳ ಆಸೆ ಇತ್ತು. ಆದರೆ ಈ ಥರ ಬೆಳೆಗಳನ್ನೆಲ್ಲ ಸಮಗ್ರ ಕೃಷಿಗೆ ಹೋಗ್ಬೇಕು ಅನ್ನೋದು ಉದ್ದೇಶದಿಂದವ ನನಗೂ ಒಂಥರ ಹೆಲ್ಪ್ ಆಗುತ್ತೆ. ಮುಂದಿಂದು ಅಡಿಕೆ ಫ್ಯೂಚರ್ ಹೆಂಗಿರುತ್ತೋ ಏನು ಕಥೆನೋ, ಈ ಕೆಮಿಕಲ್ ಎಲ್ಲ ಯೂಸ್ ಮಾಡೋದು, ಖರ್ಚು ಲಕ್ಷಾನುಗಟ್ಟಲೆ ಖರ್ಚು ಮಾಡ್ತಿರೋದು ಎಲ್ಲ ಲೆಕ್ಕ ಹಾಕ್ಬಿಟ್ಟು ಹೀಗೆ ಮಾಡಿದ್ದೀವಿ. ನಾಟಿ ಹಸಿನ ಜೀವಾಮೃತ ಈ ಥರ ಬಂದು ಸಮಗ್ರ ಕೃಷಿಗೆ ಮಾಡ್ಕೊಂಡು ಹಂಗೆ ಜೀರೋ ಕಲ್ಟಿವೇಶನ್ ಬೇಸಾಯಕ್ಕೆ ಬಂದ್ಬಿಟ್ಟಿದ್ದೀವಿ. ಮನೇಲಿ ಸ್ವಂತ ಟ್ಯಾಕ್ಟ್ರಿ ಎಲ್ಲ ಐತೆ, ಆದರೂ ನಾವು ತೋಟದೊಳಗೆ ಟ್ಯಾಕ್ಟ್ರಿ ಇಳಿಸಿಲ್ಲ ಈ ವರ್ಷ. ಎಲ್ಲ ಮಿಷಿನಲ್ಲೇ ಮುಲ್ಚಿಂಗ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಏನಿಲ್ಲ, ಖುಷಿ ಆಗುತ್ತೆ ತೋಟದೊಳಗೆ ಬಂದರೆ. ಅಲ್ಲ, ಯಾಕಂದ್ರೆ ಇವರು ಏನೇನೋ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿ, ಹೇಳೋದಷ್ಟೇ ಅವ್ರ ಕೆಲಸ ಅಂತ ಕ್ಲಿಯರ್ ಆಗಿ ಹೇಳಿದ್ರು ಅವರು. ಬಟ್ ಮಾಡೋದ್ ನೀವೇ ಅಲ್ಲ ಯಾವಾಗ್ಲೂ. ಸೊ ಇವ್ರು ಒಂದೊಂದು ಹುಚ್ಚಾದಂತ ಐಡಿಯಾ ಬೇಜಾರು ಮಾಡ್ತಿಲ್ಲ. ಇಲ್ಲ ಅವ್ನು ಮಾಡ್ತಿರೋದಕ್ಕೆಲ್ಲ ಅವ್ರು ಹೇಳೋದ್ ನಿಮ್ಗೆ ಏನಾದ್ರು ಹೆಲ್ಪ್ ಆಗಿ ಏನಾರು ನಾವು
ಈ ಹಳೆ ಪದ್ಧತಿ ಬಿಟ್ಟು ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡೋಣ ಅಂತ ಏನೋ ಅನ್ಸ್ತಾ ಅಂತ? ಇಲ್ಲ, ನಾವು ಮಾಡೋ ಅಂಥದ್ದೆಲ್ಲ ಮಾಡಿದ್ವಲ್ವಾ. ಈಗ ಏನಿದ್ರು ಓಡಾಡಿಕೆ ಮಾಡೋ ಥರ ರಿಸ್ಕ್ ಇಲ್ಲದ ಥರ ಮಾಡೋ ಕೆಲ್ಸಗಳು ಅಂತ ಹೇಳ್ಬಿಟ್ಟು ಈಗ ಜೇನು ಸಾಕಣೆ ಮಾಡಿದರೆ ನಮ್ಮ ತೋಟಕ್ಕೂ ಹೆಲ್ಪ್ ಆಗುತ್ತೆ. ಅದರಿಂದ ಎಲ್ಲದಕ್ಕೂ ಒಳ್ಳೆ ಇಳುವರಿ ಬರುತ್ತೆ ಜೇನು ಸಾಕಣೆಯಲ್ಲಿ ಅನ್ನೋದು. ಅದೊಂದು ಏಲಕ್ಕಿ ಗಿಡದ್ದು ಎಲ್ಲ ರೇಟ್ಗಳೆಲ್ಲ ಚೆನ್ನಾಗೈತೆ, ಮಾರ್ಕೆಟಿಗೆಲ್ಲ ಚೆನ್ನಾಗೈತೆ. ಅದಕ್ಕೆ ಮಾಡೋಣ ಅಂತ. ಇನ್ನೇನು ತೋಟ ಮಾಡೋಕ್ಕೆ ಜಾಗಿಲ್ಲ ನಮಗೆ, ಇಷ್ಟೇ ಇರೋದು. ಈಗ ಅದ್ರೊಳಗಡೆನೆ ಎಲ್ಲ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ತೋಟ ಇನ್ನವ ಅನ್ನೋದು ಉದ್ದೇಶಕ್ಕೆ ಮಾಡ್ತಾ ಇದೀವಿ. ಈಗೆಲ್ಲ ಅವ್ನ ಡಿಪಾರ್ಟ್ಮೆಂಟಲ್ಲಿ ಅವ್ನು ಹೇಳಿದ ಥರನೇ ಮಾಡೋಣ ಅಂತ ಮಾಡ್ತಾ ಇದೀವಿ ಈಗ. ಸರ್, ಈಗ ನೋಡೋಣ ಈ ಯಂಗ್ ಜನರೇಷನ್ ಸ್ವಲ್ಪ ಏನೋ ಚೇಂಜ್ ಮಾಡುತ್ತಾ ಅಂತ. ಯಾಕಂದ್ರೆ ನಂದು ಆಕ್ಚುಲಿ ಅದೇ ಅಭಿಪ್ರಾಯ. ತುಂಬಾ ಏನಾದ್ರು ಹೊಸ ತರ ಏನಾದ್ರು ಮಾಡಬೇಕು. ಎಲ್ಲ ಹಳೆ ತರ ಬರೀ ಅಡಿಕೆ ಹಾಕು, ಬರೀ ತೆಂಗು ಹಾಕು, ಇಲ್ಲ ಏನೋ ಒಂದು ಬೆಳೆ ಪದ್ಧತಿ ಬಿಟ್ಟು ಬಹು ಬೆಳೆ ಪದ್ಧತಿ ಮಾಡಬೇಕು ಅಂತಾನೆ ನಮ್ಮ ಆಕ್ಚುಲಿ ಕಾನ್ಸೆಪ್ಟ್ ಇರೋದು. ಸೊ ನಾನು ಹೆಚ್ಚಾಗಿ ಇದೇ ತರನೇ ಮಾಡ್ತಾ ಇರೋದು. ಸೊ ಅದರಿಂದಾಗಿ ಸೊ ಇವ್ರ ಐಡಿಯಾಸ್ ನನಗೂ ತುಂಬಾ ಇಷ್ಟ ಆಯ್ತು ಅಲ್ಲಿ ಮಾತಾಡಿದಾಗ. ಸೊ ಅದಕ್ಕೆ ಒಂದ್ಸತಿ ನೋಡೋಣ ರಿಯಲ್ ಆಗಿ ಹೇಗಿದೆ ಅಂತ ಅನ್ಕೊಂಡ್ ಬಂದೆ. ಸರ್, ನಿಮ್ದು ಏಲಕ್ಕಿ ಅದೆಲ್ಲ ಹಾಕಿರೋ ಕಡೆ ನೋಡಕ್ ಹೋಗೋಣ. ಹಾಂ ಸರ್, ಇಲ್ಲೂ ಇದೆ. ಇಲ್ಲಿ ಆ್ಯಕ್ಚುಲಿ ಒಂದು ಎಕರೆಲಿದೆ ಇಲ್ಲಿ. ಇಲ್ಲಿ ಸುತ್ತ ಬಾಳೆ ಹಾಕಿದ್ದೀವಿ. ಯಾಕೆಂತ ಹೇಳಿದ್ರೆ ಈ ಸೈಡು ಒಂದು ಸ್ವಲ್ಪ ಸಪ್ರೇಟ್ ಇತ್ತು. ಸೊ ಇಲ್ಲಿ ಸುತ್ತ ಬಾಳೆ ಹಾಕಿದ್ದೀವಿ. ಈ ಸೈಡು ಲೈಕ್ ಈ ವರ್ಷ ಏಲಕ್ಕಿ ಹಾಕಿರೋದು. ಇದು ಜಸ್ಟ್ ಇನ್ನೂ ಒಂದು 3-4 ಮಂತ್ಸ್ ಆಯ್ತು ಅಷ್ಟೇ ಇನ್ನು ಹಾಕಿ. ಸರ್, ಇದು ಯಾವ ವೆರೈಟಿ ಏಲಕ್ಕಿ? ಎಲ್ಲಿಂದ ತಂದ್ರಿ ನೀವು? ಯಾವ ತರ? ಇದು ಆಕ್ಚುಲಿ ತಂದಿದ್ದೆ ಇದೊಂದು ದೊಡ್ಡದು ಸರ್. ನಾನು 3 ದಿನ ಆಕ್ಚುಲಿ ಸಕಲೇಶ್ಪುರದಲ್ಲಿ ಕಳೆದಿದ್ದೀನಿ ಇದೊಂದು ತರಕ್ಕೆ ಅಂತ. ನಾನು ಸ್ಟಾರ್ಟಿಂಗ್ ಹೋದಾಗ ನಮ್ಗೆ ಏನೇನು ತಲೆ ಬಿಡ ಗೊತ್ತಿಲ್ಲ ಏಲಕ್ಕಿ ಅಂದ್ರೆ. ಏಲಕ್ಕಿ ಗಿಡ ಹೆಂಗಿರುತ್ತೆ ಅಂತ ನಾನು ಅಲ್ಲಿ ಹೋದಾಗ್ಲೇ ಸರ್ ನೋಡಿದ್ ನಾನು. ಸ್ಟಾರ್ಟಿಂಗು ನಾನು ಮತ್ತೆ ಇನ್ನೊಬ್ರು ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು ವಸಂತ ನರಸಾಪುರದಲ್ಲಿ ಅವ್ರ ತೋಟ ಇದೆ. ನಾವು ಅವರು ಇಡ್ಬೇಕಂತ ಹೇಳ್ಬಿಟ್ಟು ಅಂದ್ಕೊಂಡು ಸಕಲೇಶ್ಪುರಕ್ಕೆ ಹೋದ್ವಿ. ಇವ್ರಿಗೆ ಆಕ್ಚುಲಿ ಅವಾಗ ನಮ್ಮ ಅಣ್ಣ ನಮ್ಮ ಅಪ್ಪಂಗೆ ಇನ್ನೂ ಅವ್ರಿಗೆ ಇವನು ಏನೋ ಮಾಡ್ತಾವನೆ ಅನ್ನೋ ತರ ಇತ್ತು. ಅಲ್ಲಿಗೆ ಹೋದಾಗ ಏನಾಯ್ತು, ಎಲ್ಲರೂ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ, ಅದ್ ಹಾಕಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಸರಿ ಅದನ್ನೇ ಹಾಕೋಣ ಅಂದ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ. ಯಾರು ಕೇಳಿದ್ರು ಇದೇ ನೆಲ್ಲಾಣಿ ಗ್ರೀನ್ ಗೋಲ್ಡ್ ತಗೊಂಡೋಗಿ ಅಂತ ಹೇಳೋರು. ಆಮೇಲೆ ನಾವು ಒಂದು ಆಲ್ಮೋಸ್ಟ್ ಒಂದು ಸಂಜೆವರೆಗೂ ಅಲ್ದ್ವಿ. ಸಂಜೆವರೆಗೂ ಅಲ್ದಾದ್ಮೇಲೆ ನಾನೊಂದು ಒಬ್ಬನ ಹತ್ರ ಹೋಗ್ಬಿಟ್ಟು ಈ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಕೇಳಿದೆ. ಅವ ನನ್ನ ಫ್ರೆಂಡು ಎಲ್ಲ ಆಚೆ ಹೋಗಿದ್ರು. ಅವ್ರು ಆಚೆ ಹೋಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು, ಮಗ ನೀನು ಒಂದ್ಸಲಿ ಹೋಗಿ ಕೇಳು ಇದು ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ, ಅವ ಎಸ್ಕೇಪಿನ ಅಂತ ಕೇಳಂತ ಹೇಳಿದ್ವಿ. ಅವ್ರು ಹೋಗ್ಬಿಟ್ಟು ಇದು ಎಸ್ಕೇಪಿ ಬೇಕಂತ ಕೇಳಿದ್ರು. ನನ್ಗೆ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಯಾವ ಗಿಡ ತೋರಿಸಿದ್ರು, ಅವನಿಗೆ ಎಸ್ಕೇಪಿನ ಅದೇ ಗಿಡ ತೋರಿಸ್ಬಿಟ್ಟು ಇದೇ ಎಸ್ಕೇಪಿ ತಗೊಂಡು ಹೋಗಂತ ಹೇಳಿದ್ರು. ಅಲ್ಲ ಸರ್, ಒಂದ್ ನಮಗ್ ಗೊತ್ತಿಲ್ಲ ಅಂದ್ರೆ ಯಾವ ರೇಂಜ್ಗೆ ಮೋಸ ಮಾಡ್ತಾರಲ್ಲ. ಹೌದೌದು, ನನಗೆ ಫುಲ್ಲು ಶಾಕ್ ಆಯ್ತು. ಆಮೇಲೆ ಅಲ್ಲೇ ಒಬ್ರು ಪುಷ್ಪಗಿರಿ ಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಒಂದಿದೆ ಸಕಲೇಶ್ಪುರದಲ್ಲಿ. ಅವ್ರ ಹತ್ರ ಹೋಗಿ ಲೈಕ್ ಅವರು ರೈತರು, ಅವ್ರುನು ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ವಿ, ಸರ್ ನಮ್ಗೆ ಕರೆಕ್ಟ್ ಆಗಿರೋ ಗಿಡ ಕೊಡಿಸಿ ನೀವು ಕರೆಕ್ಟ್ ಆಗಿ ಅಂತ. ಅವರು ಇಲ್ಲ, ಅವ್ರದ್ದು ನೆಲ್ಲಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟೇಶನ್ ಇದೆ ಆಕ್ಚುಲಿ. ಅವರು ಆಲ್ಮೋಸ್ಟ್ ಒಂದು 4,000 ಗಿಡ ಇದೆ ಅವ್ರು ಏಲಕ್ಕಿ ಅವ್ರದ್ದು. ಅವ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು. ಅವ್ರ ಹತ್ರ ಹೋದಾಗ ಅವರು ಸರಿ ಅವರು ನನ್ನ ಗಿಡದಿಂದನೇ ತಗೊಂಡೋಗಿರೋದು ಒಂದು ನರ್ಸರಿ, ಅಂದ್ರೆ ಅವ್ರ ಗಿಡದಿಂದನೇ ಮಾಡಿರೋ ಒಂದು ನರ್ಸರಿಲಿ ಕೊಟ್ರು. ಅಂದ್ರೆ ತೋರಿಸಿದ್ರು ನರ್ಸರಿನ, ಅಶ್ರಫ್ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಕೊಟ್ರು. ಬಟ್ ನನ್ಗೆ ಇನ್ನೂ ಅದು ಎಷ್ಟ್ರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ನನ್ಗೆ. ಅವ್ರು ಕೊಟ್ಟಿದ್ದಾರೆ, ತಗೊಂಬಂದು ಈ ತರ ಹಾಕಿದೀವಿ. ನೋಡಿ, ಇದು ಒಂದು ಆಕ್ಚುಲಿ ಇದೊಂದು ಸ್ವಲ್ಪ ಏನೋ ರೋಗ ಇತ್ತಿದು ಇದೆಲ್ಲ. ಅಂದ್ರೆ ಬಿಸಿಲಲ್ಲಿತ್ತು ಈ ಗಿಡ, ಇದು ಅದಕ್ಕೆ ಈ ತರ ಎಲ್ಲ ಬಂದಿದೆ. ಬಟ್ ಹೊಸದಾಗಿ ನಮಗ್ ಬರ್ತಾ ಇರೋದು ಚೆನ್ನಾಗಿ ಬರ್ತಾ ಇದೆ ನೋಡಿ. ಸೊ ಅಂದ್ರೆ ಅವ್ರು ಕೊಟ್ಟಿದ್ದಂತ ಎಲೆಗಳಲ್ಲೇ ಆತರ ಇತ್ತು. ಸೊ ನೀವು ಹಾಕಿದಂತ ಹೊಸ ಚಿಗುರು ಚೆನ್ನಾಗಿ ಬರ್ತಾ ಇದೆ. ಹೌದೌದು, ಈಗ ಕೊಟ್ಟಾಗ ನೋಡಿ, ಇದು ಅವ್ರು ಕೊಟ್ಟಿರೋದು ಎಲೆ ಇದು. ಇದು ನೋಡಿ, ಇದೆಲ್ಲ ಹಿಂಗಿತ್ತು. ಈಗ ನಾವು ಬಂದಾಗ ಕರೆಕ್ಟ್ ಆಗಿ ಸ್ಪ್ರೇ ಕೊಡ್ಬೇಕು ಇದಕ್ಕೆ. ಆದ್ರೆ ಯಾವ ತರ ಸ್ಪ್ರೇ ಕೊಡ್ತೀರಾ? ಅಂದ್ರೆ ಆಂಟಿ ಫಂಗಲ್ ಒಂದು ಸ್ಪ್ರೇ ಕೊಡ್ಬೇಕು. ಯಾಕಂದ್ರೆ ಫಂಗಸ್ ತೊಂದಿರುತ್ತೆ. ಆಮೇಲೆ ಎಲೆ ಚುಕ್ಕಿ ರೋಗ ಬರುತ್ತಲ್ಲ, ಅದಕ್ಕೊಂದು ಕೊಡಬೇಕು. ಏನು ಬ್ಯಾವಿಸ್ಟ್ ಅನ್ನು ಇದಕ್ಕೊಂದು ಸ್ಪ್ರೇ ಕೊಡ್ತೀವಿ ನಾವು ಇದಕ್ಕೆ. ಕೆಮಿಕಲ್ ಯೂಸ್ ಮಾಡೋದ ನೀವು? ಅದಕ್ಕೆ ಇದು ಆಮ್ಲ ಯೂಸ್ ಮಾಡ್ಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಹುಳ ಬರುತ್ತೆ ಇದ್ರಲ್ಲಿ. ಇದು ಏನ್ ಮಾಡುತ್ತೆ, ಇದು ಬಡ್ಡೆ ಇರುತ್ತಲ್ಲ, ಇದ್ರೊಳಗಡೆಲಿ ಹುಳ ಸೇರ್ಕೊಂಡ್ಬಿಟ್ಟು ಕೊರ್ದ್ ಬಿಡುತ್ತೆ. ಆ ಹುಳಕ್ಕೆ ಇನ್ಸೆಕ್ಟಿಸೈಡ್ಸ್ ಮಾಡ್ಲೇಬೇಕು. ಅದಕ್ಕೆ ಆಮ್ಲ ಒಂದು ಸ್ಪ್ರೇ ಮಾಡ್ತೀವಿ. ಅದಕ್ಕೆ ಒಂದು ಆಮ್ಲ ಸ್ಪ್ರೇ ಮಾಡ್ತೀರಾ? ಆಮ್ಲ ಸ್ಪ್ರೇ ಮಾಡ್ತೀವಿ ಅದಕ್ಕೆ. ಆಮ್ಲ, ಆಮೇಲೆ ಮಾಮೂಲಿ ಇನ್ನ ರಾಕ್ ಫಾಸ್ಫೇಟ್ ಹಾಕಿದೀವಿ. ರಾಕ್ ಫಾಸ್ಫೇಟ್ ಅದು ಅದೇನು ಕೆಮಿಕಲ್ ಅಲ್ಲ, ಅದು ಜಸ್ಟ್ ಅದೇ ಫಾಸ್ಫೇಟ್ ರಾಕ್ ಇರುತ್ತಲ್ಲ, ಅದನ್ನ ಪುಡಿ ಮಾಡಿರ್ತಾರೆ. ಅದು ಸ್ವಲ್ಪ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಕ್ ಫಾಸ್ಫೇಟ್ ಒಂದು ಹಾಕ್ತಿವಿ. ಸೊ ಇಲ್ಲಿ ಯಾವಾಗ್ಲೂ ಇದೇ ತರನ ನೀವು ಬ್ರಷ್ ಕಟ್ರಲ್ಲಿ ಹೊಡೆದು ಎಲ್ಲ ಹುಲ್ಗಳನ್ನ ನೀವು ಹಿಂಗೆ ಮಲ್ಚಿಂಗ್ ಮಾಡೋದಾ? ಹೌದೌದು, ಹಿಂಗೆ ಯಾವಾಗ್ಲೂ ಇದೇ ತರನೇ ಇರುತ್ತೆ. ನಿಮ್ಗೆ ಈ ಐಡಿಯಾ ಹೇಗ್ ಬಂತು? ಯೂಟ್ಯೂಬಾ ಅಥವಾ ಬೇರೆ ಎಲ್ಲ ಯಾರ್ದಾರು ಇಲ್ಲಿ ನಿಯರ್ ಬೈ ಮಾಡ್ತಾ ಇದ್ರ ಆತರ?
ಇಲ್ಲ, ಇದು ಆಕ್ಚುಲಿ ನಮ್ಮ ಊರಲ್ಲೇ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಬೇರೆಯವರು ಮಾಡ್ತಾ ಇದ್ದಾರೆ. ಇದು ಹೆಂಗಾಯ್ತು ಅಂತ ಹೇಳಿದ್ರೆ, ಮುಂಚೆ ಗೇಮೇ ಮಾಡ್ತಾ ಇದ್ವಿ. ಹೌದು. ಬಟ್ ಅವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದೇ ಇಲ್ಲಿ ಮಧ್ಯದಲ್ಲಿ ಬೇರೆಲ್ಲ ಹರಿದೋಗೋದು ಆ ಥರ ಎಲ್ಲ ಆಗ್ತಾ ಇತ್ತು. ಅವಾಗ ನಾನು ಸುಮ್ಮನೆ ನಮ್ಮ ಅಣ್ಣ ಆಕ್ಚುಲಿ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇದ್ದಾಗ ಅವ್ರು ರೋಡ್ ಹೊಡಿತಾ ಇದ್ರು. ಬಟ್ ರೋಡ್ ಹೊಡೆದಾಗ ಪ್ರಾಬ್ಲಮ್ ಏನಂದ್ರೆ ನೆಲ ಗಟ್ಟಿ ಬಂದ್ಬಿಡುತ್ತೆ, ಸ್ಮೂತ್ ಬರಲ್ಲ. ಸೊ ಅದಕ್ಕೆ ನಾನು ಬ್ರಷ್ ಕಟ್ರಲ್ಲೇ ಓಡಿಸೋಣ ಅಂತ ಹೇಳ್ಬಿಟ್ಟು ಹೇಳ್ದೆ ಸುಮ್ಮನೆ. ಈ ತೋಟಕ್ಕೆ ಅದು ಮಾಡಿರ್ಲಿಲ್ಲ ಸ್ಟಾರ್ಟಿಂಗು. ಈ ತೋಟದಲ್ಲಿ ಮಾಮೂಲಿ ಇದೇ ಮಾಡ್ತಿದ್ವಿ. ಬರೀ ನನಗೆ ಅದು ಒಂದು 200 ಗಿಡ ಹಳೆ ಗಿಡ ಇದೆ. ಆ ಗಿಡಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು, ನೀನ್ ಏನಾರು ಮಾಡ್ಕೊ ಅಲ್ಲಿ ಅಂತ. ಹಾಳಾದ್ರೆ 200 ಗಿಡ ಹಾಳಾದ್ಲಿ, ಎಲ್ಲ ತೋಟ ಹಾಳು ಮಾಡಬೇಡ ನೀನು ಅಂತ. ಹೌದೌದು, ಆ ತರ ಕೊಟ್ಟಿದ್ರು. ಆ 200 ಗಿಡಕ್ಕೆ ಏನ್ ಮಾಡಿದ್ವಿ, 0 ಕಲ್ಟಿವೇಶನ್ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ 5 years ಬ್ಯಾಕ್, ಅವಾಗ ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ. ಅದಕ್ಕೆ 0 ಕಲ್ಟಿವೇಶನ್ ಮಾಡ್ಕೊಂಡ್ಬಿಟ್ವಿ. ಬಟ್ ಅದ್ರಲ್ಲಿ ಸಖತ್ ಇಳುವರಿ ಬರಕ್ ಸ್ಟಾರ್ಟ್ ಆಯ್ತು ನಮ್ಗೆ, ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ಇದಕ್ಕೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರು. ಇದಕ್ಕೆಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ರು. ಅಟ್ಲೀಸ್ಟ್ ಕೊನೆಯಲ್ಲಿ ಫೈನಲಿ 0 ಕಲ್ಟಿವೇಶನ್ ಮಾಡೋದ್ರಿಂದ ಈಲ್ಡ್ ಜಾಸ್ತಿ ಆಗುತ್ತೆ ಅಂತ ಮನೆಯಲ್ಲಿ ಕಷ್ಟ ಬಿದ್ದು ಒಪ್ಸಿದ್ರೆ. ಹೌದು, ಅದು ಹಾಗೆ ಆಯ್ತದು. ಬಟ್ ಇದು ನನಗೆ ಇಡೋದು ಆಕ್ಚುಲಿ ನನಗೆ ಇವಾಗ ಇದು 8x8 ಇದೆ, ಕೆಲವೊಂದ್ ಕಡೆ 9x9 ಇದೆ. ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ನನಗೆ. ಯಾಕೆಂತ ಹೇಳಿದಾಗ ನಾವು ಹೊಸ್ದಾಗಿ ಮಾಡಿದ್ದಲ್ವಾ, ನಾನು ಆಕ್ಚುಲಿ ಒಂದ್ ಸಾಲ್ ಬಿಟ್ಟು ಒಂದ್ ಇಡಬೇಕಾಗಿತ್ತು. ಇದು ಮೋಸ್ಟ್ಲಿ ದಟ್ಟ ಆಗ್ಬಿಡುತ್ತೆ ಅಂತ. ಯಾಕೆಂದ್ರೆ ಇನ್ನೊಬ್ರು ಇದೇ ತರ ಮಾಡಿದ್ದಾರೆ, ಅವರು ರಾಮನಗರದವರು. ಅವ್ರದ್ದು ಇದೇ ತರನೇ ಮಾಡಿದ್ದಾರೆ. ನಾವ್ ಹೆಂಗ್ ಮಾಡಿದೀವಿ ಹಂಗೆ. ಅವ್ರದ್ದು ಒಂದ್ ಸ್ವಲ್ಪ ದಟ್ಟ ಬಂದಿದೆ. ದಟ್ಟವಾಗಿ ಬಂದಿದೆ, ತುಂಬಾ ದಟ್ಟ ಆಗ್ಬಿಟ್ಟು. ಒಟ್ಟು ಎಷ್ಟು ಏಲಕ್ಕಿ ಹಾಕಿದಿರಾ ನೀವು? ಒಂದು 800 ಇದೆ ಇವಾಗ. 800 ಏಲಕ್ಕಿ. ನೀವು ಈ ಅಡಿಕೆ ಗಿಡಕ್ಕೆ ಮೆಣಸು ಹಬ್ಸೋ ಈ ತೋಟದಲ್ಲಿ ಏನೋ ಹಬ್ಸಿದಿರಾ? ಇಲ್ಲ, ಇದು ಯಾಕೆಂದ್ರೆ ಇನ್ನು ಬರೀ 5 years ಅಲ್ವಾ, ಸ್ವಲ್ಪ ಮೇಲ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ. ನಮ್ದು ಹಳೆ ಗಿಡಗಳಿದಾವೆ, ಒಂದ್ ಸ್ವಲ್ಪ ಹಳೆ ಗಿಡ ಜಾಸ್ತಿ ಇಲ್ಲ ನಮ್ದು, ಒಂದು 500-600 ಇದಾವೆ. ಆ 600 ಗಿಡಗಳಿಗೆ ಒಂದು ಹಬ್ಸೋಣ ಅಂತ ಅಂದ್ಕೊಂಡಿದೀನಿ. ಇದಕ್ಕೆ ನೋಡೋಣ, ಮುಂದೆ ಅಕಸ್ಮಾತ್ ಏನಾದ್ರು ಫಸ್ಟ್ ಅದನ್ನ ಒಂದ್ಸಲ ಸಕ್ಸಸ್ ಮಾಡ್ಬಿಟ್ಟು ಆಮೇಲೆ ಟೈಮ್ ಅಕಸ್ಮಾತ್ ಏನಾರು ಇನ್ನು ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ. ಓಕೆ. ಮತ್ತೆ ನೀವು ನೀರು ಹೇಗೆ ಹೊಂದ್ಸೋದು ಈ ಜಮೀನ್ಗೆ? ಯಾವ ತರ? ಏನೋ ಒಂದಷ್ಟು ಗ್ರೀನ್ ಕಲರ್ ಟೋಪಿಗಳು ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ಮೈಸೂರು ಭಾಗದಲ್ಲಿ ಈ ತರ ಎಲ್ಲ ಇಲ್ಲ. ಇಲ್ಲ, ಆಕ್ಚುಲಿ ಇದಕ್ಕೂ ಈ ತರ ಇರ್ಲಿಲ್ಲ. ಇದೆಲ್ಲ ಇದು 3/4 ಇಂಚು ಮತ್ತೆ ಅದ್ರ ಮೇಲ್ಗಡೆ ಇದು 1/2 ಇಂಚು ಮೇಲ್ಗಡೆ ಎತ್ತಿರ್ತೀವಿ ಒಳಗಡೆಲಿ. ಇದು ಮುಂಚೆ ಅದೇ ಬ್ಲಾಕ್ ಕಲರ್ ಬರುತ್ತಲ್ಲ, ಅದರಿಂದನೇ ತೆಗಿತಾ ಇದ್ವಿ. ಬಟ್ ಅದ್ರಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನೀರು ಸ್ವಲ್ಪ ದೂರ ಹೊಡೆದ್ಬಿಡ್ತಿತ್ತು, ಕರೆಕ್ಟ್ ಆಗಿ ಬೀಳ್ತಾ ಇರಲಿಲ್ಲ. ಅಂದ್ರೆ ಇವಾಗ ಆಕ್ಚುಲಿ ಎಲ್ಲಿ ನೀರು ಬಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗಿದೆ. ಬಟ್ ಇದು ಒಂದು 5 years ಬ್ಯಾಕ್ ಅಲ್ವಾ ಮಾಡಿದ್ದು, ಅವಾಗ ಐಡಿಯಾ ಇರ್ಲಿಲ್ಲ. ಅವಾಗ ಬಡ್ಡೆಗೆ ನೀರು ಬೀಳ್ಬೇಕು ಅಂತ ಅವಾಗ ಈ ತರ ಒಂದ್ ಸ್ವಲ್ಪ ಬಂತು. ಇದೆಲ್ಲ ಹೊಸದಾಗಿ ಬಂದಾಗ ಅದನ್ನೆಲ್ಲ ಕಿತ್ಬಿಟ್ಟು ಇದನ್ನ ಇದ್ ಮಾಡಿದ್ವಿ, ಹಂಗೆ ಕಂಟಿನ್ಯೂ ಮಾಡ್ತಾ ಇದೀವಿ. ಬಟ್ ಆಮೇಲೆ ಲೈಕ್ ಇವಾಗ ಏಲಕ್ಕಿ ಹಾಕಿದ್ವಲ್ಲ, ಏಲಕ್ಕಿ ಹಾಕಿದ್ಮೇಲೆ ಈಗ ಇದು ಮಾಡಿದೀವಿ. ಇವಾಗ ಆಕ್ಚುಲಿ ನಾವ್ ಇದಕ್ಕೆ ಜಾಸ್ತಿ ನೀರ್ ಬಿಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಬಿಟ್ರೆ ಈ ಬೇರ್ಗಳು ನಾವು ಗೇಯಲ್ವಲ್ಲ, ಇವಾಗ ಗೇಮೇ ಮಾಡಲ್ಲ, ಇಲ್ಲೇ ಬಿಡ್ತಾ ಇರ್ತೀವಿ. ನೋಡಿ, ಕರೆಂಟ್ ಬಂತು ಅನ್ಸುತ್ತೆ. ಇವಾಗ ಇಲ್ಲಿ ಬಿಟ್ರೆ ಆಲ್ಮೋಸ್ಟ್ ತಾಯಿ ಬೇರೆಲ್ಲ ಅಲ್ಲಿಗೆ ಹೋಗಿರುತ್ತೆ. ಅಲ್ಲಿ ಎಲ್ಲ ಆಹಾರದ ಬೇರುಗಳೆಲ್ಲ ಅಲ್ಲಿರುತ್ತೆ. ಸೊ ಅಲ್ಲೇ ತಗೊಂಡ್ಬಿಡ್ತವೆ. ನಾವು ಇದಕ್ಕೆ ನೀರ್ ಬಿಡೋದು ಬೇಕಿಲ್ಲ ಅಷ್ಟು. ಯಾವ್ದೋ ಒಂದ್ ಶಿಫ್ಟ್ ಯಾವಾಗ್ಲೋ ತೀರಾ ಒಣಗ್ದಾಗ ಯಾವಾಗಾರು ಒಂದ್ಸಲಿ ಬಿಟ್ರೆ ಸಾಕಾಗುತ್ತೆ. ಎಷ್ಟು ದಿನಕ್ಕೆ ಒಂದ್ಸತಿ ಬಿಡ್ತೀರಾ ನೀವು ನೀರು? ಅದೇ ಒಂದು 10-12 ಡೇಸ್ ಆವರೇಜ್. 10 to 12 days ಒಂದ್ಸ. ಬಟ್ ಎಲ್ಲರ ತಲೆಯಲ್ಲಿ ಇದೊಂದು ಇದೆ ರೀ ಆಕ್ಚುಲಿ, ಅಡಿಕೆ ಗಿಡ ಅಂದ್ರೆ ಡೈಲಿ ನೀರ್ ಕೊಡ್ಬೇಕು, ನೀರಿಲ್ಲ ಅಂದ್ರೆ ಅಡಿಕೆ ಗಿಡ ಸತ್ತೋಗುತ್ತೆ ಅಂತ ಇದೆ. ಸೊ ನಿಮ್ಗೆ ಏನ್ ಅನ್ಸ್ತಾ ಇದೆ ಈ ನಿಮ್ಮ ಇದ್ರಲ್ಲಿ? ಸರ್, ನೀವು ಗಿಡ ನೋಡಿ. ಅದೇ ಅದನ್ನ ನಾನು ಹೇಳ್ತಾ ಇದ್ದೀನಿ, ಫುಲ್ ಗ್ರೀನಿಶ್ ಆಗಿದೆ. ನೀವು ನೋಡಿದ್ರೆ ಇಲ್ಲಿ ಬುಡ ನೋಡಿದ್ರೆ ನೀರೇ ಬಿಟ್ಟಿಲ್ಲ. 10 ದಿನ 12 ದಿನ ಆಗಿದೆ ಅನ್ನಂಗಿದೆ ನೀರು. ನೋಡಿ, ಇದಕ್ಕೆ 10 ದಿನದ ಮೇಲೆ ಆಗಿದೆ ಅನ್ಸುತ್ತೆ. ಹೌದು, 10 ದಿನ ಆಗಿದೆ ಇದಕ್ಕೆ. ಈಗ ಗಿಡ ನೋಡಿ, ಗೊಬ್ಬರ ಹಾಕಿಲ್ಲ ಸರ್ ಈ ವರ್ಷ. ಹೌದು, ಗೊಬ್ಬರ ಹಾಕಿಲ್ಲ ಈ ವರ್ಷ. ಇಲ್ಲ, ಕಟ್ ಮಾಡಿ ಆಗ್ತಾ ಇದ್ರಲ್ಲ, ಇದಕ್ಕಿಂತ ಗೊಬ್ಬರ ಬೇಕಾ? ಗೊಬ್ಬರನೇ ಇಲ್ಲ ಈ ವರ್ಷ. ನೋಡಿ, ಇದಕ್ಕೆ ಜೀವಾಮೃತ ಹಾಕಿದೀವಿ. ನೋಡಿ ಇಲ್ಲಿ, ನೋಡಿ ಇಲ್ಲಿದೆ, ನೋಡಿ ಇದೆಲ್ಲ ಜೀವಾಮೃತದೆ, ಕಾಣಿಸ್ತಾ ಇದೆಯಲ್ಲ ಬಗಡ. ಹೌದು, ನೋಡಿ ಇದು ಜೀವಾಮೃತದ ಬಗಡ. ಇದು ನೀವು ಹೇಗೆ ಸರ್ ಜೀವಾಮೃತ ಕೊಡೋದು? ಇದು ಪಾಳೆಕಾರ್ ಪದ್ಧತಿ. ಪಾಳೆಕಾರ್ ಪದ್ಧತಿಲಿ ನೋಡಿ, ಇವ್ರು ಹೇಳ್ತಾರೆ ಆಕ್ಚುಲಿ, ಎಕ್ಸ್ಪ್ಲೇನ್. ಅದೇ ನೀವು ಯಾವ ತರ ಕೊಡೋದು? ಇವರೇ ಎಲ್ಲ ಮಾಡೋದು. ಈಗ ಪಾಳೆಕಾರ್ ಪದ್ಧತಿಲಿ ಅದೇ 200 ಲೀಟರ್ ನೀರಿಗೆ 2 kg ಬೆಲ್ಲ, 2 kg ಅದು ಮಾಡೋ ಪದ್ಧತಿ, ಅದು ಎಲ್ಲರಿಗೂ ಗೊತ್ತಿದೆ. ಬಟ್ ನೀವಿಲ್ಲಿ ಇಷ್ಟು ನಿಮ್ದು ಉದ್ದ ಇದೆ ಜಮೀನು, ಅಲ್ಲಿಂದ ನಂಗೆ ನಡ್ಕೊಂಬರಕ್ಕೆ 1.5 kilometer ಆಗೋಯ್ತು ನಿಮ್ ಎಂಡ್ ನೋಡಕ್ಕೆ ಅಂತ. ಸೊ ಅಲ್ಲಿಂದ ಇಲ್ಲಿ ಹೇಗೆ ಎತ್ಕೊಂಡ್ಬಂದ್ ಕೊಡ್ತೀರಾ ನೀವು? ಟೈಮು ಬಕೆಟ್ ಅಲ್ಲಿ ಹಾಕಿ ನೋಡಿವು. ನಮ್ ಟೈಮಿಗೆ ಲೇಬರ್ ಸಿಕ್ತಿರ್ಲಿಲ್ಲ. ಒಂದ್ಸಲ ಏನ್ ಮಾಡಿವು, 2 ಸಿಂಟ್ಯಾಕ್ಸ್ ತಂದ್ಕೊಂಡು ಮನೇಲಿ ಮಾಡ್ಕೊಂಡು ಅದಕ್ಕೊಂದು 1/2 HP ಮೋಟರ್ ಮಾಡಿದೀನಿ. ಈಗ
ಮ್ಯಾಗಡಿಕೆ ಡಂಪ್ ಮಾಡಕ್ಕೆ ಹಾ ಅದಕ್ಕೆ 1000 ಲೀಟರ್ ಸಿಂಟ್ಯಾಕ್ಸ್ಗೆ ಟ್ಯಾಕ್ಟ್ರಿ ಮ್ಯಾಗೆ ಡಂಪ್ ಮಾಡ್ಕೊಳೋದು, ಅದ್ರಲ್ಲಿ ಬಂದ್ಬಿಟ್ಟು ಪೈಪ್ ಹಾಕೊಂಡು ಗಿಡಕ್ಕೆ ಇಷ್ಟಿಷ್ಟು ಅಂತ ಬಿಡ್ಕೊಂಡು ಹೋಗ್ತಾ ಇರೋದು. ಯಾರು ಬೇಕಿಲ್ಲ ಒಬ್ಬನೇ ಬಿಡ್ಬೋದು, ನೀವು ಒಬ್ರೇ ಬಿಡ್ಬೋದು. ಓಕೆ, ನಿಮ್ ಜೊತೆ ಇನ್ನು ಎಷ್ಟು ಜನ ಸಪೋರ್ಟಿವ್ ಇದಾರೆ? ತಲೆ ತಿನ್ನಕ್ ಇವರು ಸಪೋರ್ಟಿವ್ ಎಷ್ಟು ಜನ ಇದಾರೆ? ಸಪೋರ್ಟ್ ನಾನೇ ಸರ್. ಇಲ್ಲ ಇವರೇ ಇವರೇ. ಸೊ ಎರಡು ಇವರೇ, ಐಡಿಯಾನು ಇವರೇ, ಸ್ವಲ್ಪ ಸಪೋರ್ಟಿಂಗು ಇವರೇ. ಇವರು ಹಾ ಎರಡು. ನಮ್ಮ ಅಪ್ಪ ಅವರು. ನೀವು ಅಪ್ಪ ಅವರು. ಫಸ್ಟ್ನೇ ಟೈಮು ಬಂದ್ವಿ, ಬಂದ್ಬಿಟ್ಟು ಆಕ್ಚುಲಿ ಮೋಟ್ರ್ ಇಟ್ಟಿದ್ವಲ್ಲ ಅಲ್ಲಿ ಹಾಫ್ HP-ದು, ಆ ಮೋಟ್ರು ಸ್ಟಾರ್ಟಿಂಗ್ ವರ್ಕ್ ಆಗ್ಲಿಲ್ಲ ಫಸ್ಟ್ ಟೈಮು. ಯಾಕೆಂದ್ರೆ ತುಂಬಾ ಗಟ್ಟಿ ಮಾಡಿದ್ರು, ಅವಾಗ ಎತ್ತಲಿಲ್ಲ ಅದು. ಅವಾಗ ಎಲ್ಲ ಬಕೆಟ್ ಅಲ್ಲೇ ಎತ್ಕೊಂಡ್ಬಿಟ್ಟು ಎಲ್ಲ ಡಂಪ್ ಮಾಡ್ಕೊಡ್ವಿ. ನಾನು ಮೇಲ್ಗಡೆ ಇಸ್ಕೊಳೋದು ಹಾಕೋದು 1000 ಲೀಟರ್ ಲೋಡ್ ಮಾಡೋದಕ್ಕೆ. ಅದ್ ಮಾಡಿದ್ವಿ. ಅದೆಲ್ಲ ಮಾಡಾದ್ಮೇಲೆ ಆಲ್ಮೋಸ್ಟ್ 2 ದಿನ ವಾಸನೆ ಹೋಗಿರ್ಲಿಲ್ಲ ಅದು. 2 ಸಲ ಆಮೇಲೆ ಅಗ್ರಿಕಲ್ಚರ್ ಬಂದ್ಮೇಲೆ ವಾಸನೆ ಅಂದ್ರೆ ಹೆಂಗೆ? ಅಲ್ಲ, ವಾಸನೆ ಅಂತ ಹೇಳ್ತಿಲ್ಲ, ಅಂದ್ರೆ ಅಷ್ಟು ಅದೊಂಥರ ಗಮ್ ಅಂತ ಇರುತ್ತದು. ಅದು ಯಾವ ತರ ಅಂದ್ರೆ ನಿಮ್ಗೆ ಈಗ ಸಗಣಿ ಮುಟ್ಟಿ ನೀವು, ಸಗಣಿದ್ ಆಕ್ಚುಲಿ ಸ್ಮೆಲ್ ಬರಲ್ಲ, ಬಟ್ ಜೀವಾಮೃತ ಇದೆಯಲ್ಲ ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ. ಅದು ಯಾವ ತರ ಅಂತ ಹೇಳಿದ್ರೆ ಏನೋ ಒಂಥರ ಹಣ್ಣಿಂದು. ಹೌದೌದು, ಇಲ್ಲ ಚೆನ್ನಾಗಿರುತ್ತೆ ಅದು, ಒಳ್ಳೆ ಪರಿಮಳ. ಅದು ಒಂಥರ ಹಣ್ಣಿನ ತರ ಸ್ಮೆಲ್, ಅದು ಒಂಥರ. ಹೌದು, ಆ ತರ ಬಂದಿರುತ್ತೆ. ಅದನ್ನ ತಗೊಂಡ್ಬಂದು ಆಮೇಲೆ ಆ ತೋಟಕ್ಕೆ ಫಸ್ಟ್ ಟ್ರೈ ಮಾಡಿದ್ವಿ. ಆಮೇಲೆ ಇವಾಗ ಏಲಕ್ಕಿ ಗಿಡಕ್ಕೆ ಬಿಡ್ತಾ ಇದೀವಿ. ಇದು ಫಸ್ಟ್ನೇ ಬೆಳೆ ನೋಡಿ, ಹಣ್ಣೊಡ್ಕಾಗಿದೆ. ಓಕೆ, ಇದೇ ಫಸ್ಟ್ನೇದು ಬೆಳೆ ಇದು. 5 ವರ್ಷದ ನಂತರ. 5 ವರ್ಷಕ್ಕೆ 6 ವರ್ಷಕ್ಕೆ ಬಂದಿರೋದು ಸರ್? 5 ವರ್ಷ. 5 ವರ್ಷಕ್ಕೆ ಒಂದ್ ಕುಯ್ದಿದ್ರಾ? ಓಕೆ, 4ನೇ ವರ್ಷಕ್ಕೆ ನಿಮ್ಗೆ ಫಸ್ಟ್ ಇಳುವರಿ ಬಂದಿದೆ. ಇದು 5ನೇ ವರ್ಷ. ಓಕೆ, ಅದು ಮೇಲ್ಗಡೆ ನೋಡಿ 6ನೇ ವರ್ಷದ ಬಂದಿದೆ ಆಲ್ರೆಡಿ. ನೋಡಿ, ಇದೇ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಹೇಳೋದು, ನ್ಯಾಚುರಲ್ ಆಗಿ ಮಾಡಿ. ಅದು ಗಿಡ ನೋಡಿ, ಒಂಚೂರು ಒಂದು ರೋಗ ಇಲ್ಲ, ಏನಿಲ್ಲ, ಕೆಳಗಡೆ ಒಂಚೂರು ನೀರು ನಿಂತಿಲ್ಲ, ಎಲ್ಲ ಬ್ರಷ್ ಕಟರ್ ತೆಗೆದು ಹೊಡೆದಿರ. ಬಟ್ ಇನ್ನೂ ಒಂದು ಸ್ವಲ್ಪ ನೀವು ಮಲ್ಚಿಂಗ್ ಮಾಡ್ಬೋದಿತ್ತು ಸರ್. ಇನ್ನು ಸ್ವಲ್ಪ ಕಮ್ಮಿ ಕಟ್ ಮಾಡಿ, ತುಂಬ ಮಣ್ಣು ಕಾಣಂಗೆ ಕಟ್ ಮಾಡಬೇಡಿ. ಜಸ್ಟ್ ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ತುಂಬ ಮಣ್ಣು ಕಾಣಂಗೆ ಕಟ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಹೈಟ್ಗೆ ಕಟ್ ಮಾಡಿ. ನೀವು ಹಂಗೆ ಕಟ್ ಮಾಡಿ ಇಲ್ಲೇ ಹಾಕಿದ್ದೀರಾ, ಅದ್ರದ್ದೇನು ಇಶ್ಯೂಸ್ ಇಲ್ಲ. ಬಟ್ ಏನಂದರೆ ಇನ್ನೂ ಒಂದು ಸ್ವಲ್ಪ ಹಸಿರು ಇರಲಿ, ನಿಮ್ಗೆ ಮಣ್ಣು ಕಾಣಬಾರ್ದು. ಮಣ್ಣು ಎಕ್ಸ್ಪೋಸ್ ಆಗದಿಲ್ದಂಗೆ ಕಟ್ ಮಾಡಿದ್ರೆ ಒಳ್ಳೇದು ಅಂತ. ಹೌದೌದು, ಆಕ್ಚುಲಿ ಇದು ಇಷ್ಟೇ ಹತ್ರ ಬೆಳೆದಿತ್ತು ಸರ್. ಇದ್ರೊಳಗೆ ಬರಕ್ ಆಗ್ತಿರ್ಲಿಲ್ಲ ಇದ್ರೊಳಗೆ. ಆಮೇಲೆ ಒಂದು 2-3 ಸಲ ಕಂಟಿನ್ಯೂಸ್ ಆಗಿ ಹೊಡ್ಸಿರೋದಕ್ಕೆ ಈ ತರ ಆಗಿದೆ ಇದು. ಹಾ ಹೌದು ಹೌದೌದು, ಅದನ್ನ ಇಲ್ಲಿ ಕಾಣ್ತಾ ಇದೆ. ನೀವು ಜೀವಾಮೃತ ಕೊಟ್ಟು ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತೀರಾ ನೀವು ಜೀವಾಮೃತ? ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರೋದು. ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು. ಅಭಿವೃದ್ಧಿ ಮಾಡಬೇಕು, ನಾಟ್ಯ ಸ್ಕೂಲ್ ಸಂಖ್ಯೆ ಜಾಸ್ತಿ ಮಾಡಬೇಕು. ಅದು ಸರ್ ಸೂಪರ್ ಹೊಡೆರಿ. ಅಂಡ್ ಎಲ್ಲ ಹಳ್ಳಿಕಾರ್ ಬಿಟ್ಟು ಮತ್ತೆ ಸುಮ್ನೆ ಹಾಲ್ಗೋಸ್ಕರ ಈ ಜರ್ಸಿ HF ಜೊತೆ ಹೋಗ್ತಾ ಇದಾರೆ. ಹಳ್ಳಿಕಾರ್ ಮಹತ್ವ ಯಾರಿಗೂ ಗೊತ್ತಿಲ್ಲ. ಸ್ಕೂಲ್ ಕಟ್ಬೇಕು ಅನ್ನೋದು ಬ್ಲಡ್ ಅಲ್ಲೇ ಐತೆ. ನಡೆಯೋದಕ್ಕೋಸ್ಕರ ಸುಮ್ಕಿದೀವಿ. ಈಗ ಸದ್ಯಕ್ಕೆ 2 ಐತೆ. ಅದನ್ನ 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಅದನ್ನ ಜಾಸ್ತಿ ಮಾಡ್ಲೇಬೇಕು, ಬಿಡಂಗಿಲ್ಲ. ಸೂಪರ್ ಸರ್. ನನ್ಗೆ ಸ್ವಲ್ಪ ಕುರಿದು ಅದು ಇದು ಇಂಟ್ರೆಸ್ಟ್ ಇತ್ತು. ಇವ್ರ ಹತ್ರ ಸುಮ್ನೆ ಹೇಳ್ದೆ ಬಂದ್ ಈ ತರ ಮಾಡೋಣ ಅಂತನ. ಇವರು ಬೇಕಾದ್ರೆ 2 ಹಳ್ಳಿಕಾರ್ ಹಸು ತಂದ್ಕೊಡು, ನೋಡ್ಕಂತೀನಿ, ನನ್ ಕೈಲಿ ಕುರಿ ಗಿರಿ ಅಂದ್ರು. ನಾನು ಸರಿ ಅನ್ಕೊಂಡು ಸರ್ 9 ವರ್ಷದ ಅವನು 9 ವರ್ಷದಿಂದ ಬರೀ ನಾಟಿ ಹಸಿನ ಹಳ್ಳಿಕಾರ್ ಹಸಿನ ಹಾಲು ಕುಡ್ದಿರೋದೇ ಅವನು. ಅವನಿಗೆ ಇವತ್ತು ನಾಟಿ ಹಸಿನ ಹಾಲಲ್ಲೇ ಬೆಳೆದಿರೋದು ಅವನು. ನಮ್ ತಾತ ಸರ್, ನಮ್ ಇಬ್ರು ಅಂದ್ರೆ ಇವ್ರು ನಮ್ ದೊಡ್ಡಪ್ಪ ಅವ್ರ ಮಗ. ನಮ್ ತಾತ ಆಕ್ಚುಲಿ ಎತ್ತುಗಳು ಸಾಕೋರು. ನಾವೊಂದು, ನನಗಿನ್ನೂ ಬುದ್ಧಿ ಇದೆ, ಆ ಮನೆ ಇತ್ತಲ್ಲ 2007-8 ಅನ್ಸುತ್ತೆ. ನಾನು 8ನೇ ಕ್ಲಾಸ್ ಎಲ್ಲ ಓದ್ತಾ ಇದ್ದೆ. ಒಂದು ಜೊತೆ ಎತ್ತಿತ್ತು ಸರ್ ಹಳ್ಳಿಕಾರು. ಹೆಂಗಿದ್ದು ಅಂತ ಹೇಳಿದ್ರೆ ಇಷ್ಟೆತ್ರ ಸರ್, 6 ಅಡಿ ಸರಿಯಾಗಿ ನಮ್ ತಾತ ಸಾಕೋರು ಚೆನ್ನಾಗಿ. ಯಾವ ಫೋಟೋಸ್ ಇದೆಯಾ? ಇವ್ರ ಹತ್ರ ಇರ್ಬೇಕು. ಕೊಡಿ ಹಾಕನ. ಸಕ್ಕತ್ತಾಗಿ ಸಾಕೋರು ಸರ್. ಇವರೇ ಬೀಜದೋರಿ ಎಲ್ಲ ಸಾಕಿದಾರೆ ಸರ್. ಇವರು ಬೀಜದೋರಿ ಎಲ್ಲ ಮಾಡಿದಾರೆ ಇವರು. ಫೋಟೋ ಐತಿ ವರಿಗಳದು. ನಮ್ಮ ಹುಡುಗ ಇವನು 2 ವರಿ ಹಿಡ್ಕೊಂಡು ಫೋಟೋ ಹೊಡೆದಿರೋವೆಲ್ಲ ಅವ್ನ ಮುಂದವಾಗಿ ನಿಂತ್ಕೊಂತಾನೆ. ಇವನ್ಗೂ ಅದು ನಮ್ ಬ್ಲಡ್ ಅಲ್ಲಿ ಇವನ್ಗೂ ಅದು ರೂಢಿ ಐತಿ. ಇಲ್ಲ, ಅದು ಯಾವಾಗಲೂ ಮಕ್ಳಿಗೆ ಗೊತ್ತಾ ಸರ್, ನಾವೇನ್ ಮಾಡ್ತೀವಿ ಅದನ್ನೇ ಫಾಲೋ ಮಾಡೋದವ್ರು. ನೀವ್ ಹೇಳಿದ್ರೆ ಅವ್ರು ಫಾಲೋ ಮಾಡಲ್ಲ, ನೀವು ಮಾಡಿ ಅದನ್ನ ಮಕ್ಳು ತಗೊಂಡ್ ಹೋಗ್ತಾರೆ. ನಮ್ಮ ಮನೇಲಿರೋ ಹಸು ಈಗ ನೋಡ್ರಿ ಅದ್ರಿಕಂತ ಮುಟ್ಟಕ್ಕೆ ಇವ್ನು ಹೋಗಿ ಹಿಡ್ಕೊಂಬತ್ತಾನೆ. ಸರ್ ನಮಗ್ ಬರಲ್ಲ ಅದು, ನಮ್ಮ ಹತ್ರ ಬರಲ್ಲ ಅದು. ನಾನು ಇವಾಗ ಬರ್ತಾ ಇದೆ ನನ್ನ ಹತ್ರ, ಇವಾಗ ರೂಢಿಯಾಗಿ ನನ್ನ ಹತ್ರ ಬರ್ತಾ ಇದೆ. ಬಟ್ ಅದು ಇವನ ಹತ್ರ ನಾವು ಬರ್ಲಿಲ್ಲ. ಅವ್ನ್ ಕರೆದ್ರೆ ಸಾಕು ಸೀದಾ ಹೋಗುತ್ತೆ. ಆರಾಮಾಗಿ ಹಿಡ್ಕೊಂತಾನ ಅವನು. ನಾವ್ ಹಿಡ್ಕೊಳಕ್ ಹೋದ್ರೆ ಸ್ವಲ್ಪ ಬೆಚ್ಚ ಬೀಳ್ತಿತ್ತು. ಬೆಚ್ಚುತ್ತೆ, ಯಾಕಂದ್ರೆ ನಾವು ಮೂಗ್ದಾರ ಹಿಡ್ಕೊಂಡ್ಬಿಡ್ತಿದ್ವಲ್ಲ, ಅಳಕುತ್ತಲ್ಲ. ಇವನಾದ್ರೆ ನೋವು ಮಾಡಲ್ಲ, ಕ್ಲೀನ್ ಆಗಿ ಹಿಡ್ಕೊಂತಾನೆ. ಅದಕ್ಕೆ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಇದಿಟ್ಟಿದ್ವಿ ಸರ್. ಇಲ್ಲಿ ಏನಾಯ್ತು, ನಾನು ಹೇಳಿದ್ ನಿಮ್ಗೆ ಇದೇನ, ಅಟ್ಲೀಸ್ಟ್ ಇಲ್ಲಿ ಏನ್ ಬೆಳೆದಿದೆ ಅಲ್ಲ, ಇನ್ನೂ ಒಂದ್ ಸ್ವಲ್ಪ ಬೆಳೀಲಿ. ಬೆಳೆದ ನಂತರ ನೀವು ಕಟ್ ಮಾಡಿ,
ನೀವೇನು ಹೆಂಗಿದ್ರು ಏನು ಗೇಮೇ ಮಾಡಲ್ಲ ಅಲ್ಲ ಇದ್ರೊಳಗೆ. ಹೌದೌದು ಸೊ ಇನ್ನೊಂದು ಸ್ವಲ್ಪ ಈ ಮಣ್ಣು ಮುಚ್ಚಿಗೆ ಆಗಬೇಕು. ಹೌದೌದು. ಸೊ ಆ್ಯಕ್ಚುಲಿ ಇದು ಇನ್ನೂ ನೆಲ ಆ್ಯಕ್ಚುಲಿ ಕ್ಲಿಯರ್ ಆಗಿಲ್ಲ ಸರ್. ಇದಿನ್ನೂ ಸಾಯಿಲ್ ಕ್ವಾಲಿಟಿ ಆ್ಯಕ್ಚುಲಿ ಇನ್ನೂ ಡೌನ್ ಇದೆ ಇದು. ಓಕೆ. ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಇದು ಇಂಪ್ರೂವ್ ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ನೋಡಿ ಇದು ಹಾಕಿದ್ವಿ ನೋಡಿ, ಇದು PKM2 ಅಂತ ಹೇಳ್ಬಿಟ್ಟು ನುಗ್ಗೆ ಹಾಕಿದ್ವಿ. ಬಟ್ ಏನಾಗೋಯ್ತು ಅಂತ ಹೇಳಿದ್ರೆ ಒಂದ್ಸಲಿ ಹಸು ಬಿಟ್ಟಿದ್ದಾರೆ. ನಾವು ತಿನ್ನಲ್ಲ ಅಂತ ಅನ್ಕೊಂಡಿದ್ವಿ, ಮುಂಚೆ ತಿಂತಿರ್ಲಿಲ್ಲ. ಒಂದಿನ ಪೂರ್ತಿ ಒಂದು ಗಿಡ ಬಿಡ್ದಂಗೆ ಕ್ಲೀನ್ ಓಡಾಡ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟಿದೆ. ಈಗ ಅದ್ರಲ್ಲೇ ಹೊಡಿತಾ ಇದೆ ಸೈಡಲ್ಲಿ. ಓಕೆ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ನೀವು ಗ್ಲಿಪ್ಸಿಡಿ ಹಾಕಿ ಒಳಗೆ. ಹೌದು. ಯಾಕಂದ್ರೆ ಅಕ್ಸೆ ಬೇಡ, ಅದು ಮತ್ತೆ ಹೈಟ್ ಹೋಗ್ಬಿಡುತ್ತೆ ನಿಮ್ದು. ಹೆಂಗಿರೋ ಇದಿದೆ ಅಲ್ಲ ಅಡಿಕೆ ಗಿಡ. ಸೊ ನೀವು ಇನ್ನೊಂದಷ್ಟು ಗ್ಲಿಪ್ಸಿಡಿ ಹಾಕಿ, ಇನ್ನೂ ಒಂದಷ್ಟು ನುಗ್ಗೆ ಜಾಸ್ತಿ ಹಾಕಿ. ಇಲ್ಲ ಸರ್, ನುಗ್ಗೆ ಈಗ ನೆಕ್ಸ್ಟ್ ಬೀಜ ಮಾಡ್ಬಿಟ್ಟು ಹಾಕೋಣ ಅಂತ ಹೇಳಿದೀನಿ. ನಮ್ಮ ಅಣ್ಣ ಅಲ್ಲೇ ನುಗ್ಗೆ ಕೈ ಬಿಟ್ಬಿಟ್ಟಿದ್ರು. ನಾನು ಬಂದಾಗ ಈಗ ಅಲ್ಲಿ ನೋಡಿ, ಅಲ್ಲಿ ಗೇಟ್ ಮಾಡ್ಸಿದೀವಲ್ಲ, ಅದು ಹೌದು, ಹಸು ನುಗ್ಗೆ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿಸಿದ್ದು. ಯಾಕಂದ್ರೆ ಅದ್ರೊಳಗಡೆ ಕ್ಲೀನ್ ಆಗಿ ಹೋಗ್ಬಿಡ್ಲಿ ಅಂತ. ಈಗ ಅಲ್ಲಿ ಗೇಟ್ ಮಾಡ್ಬಿಟ್ಟು ಈಗ ಇಲ್ಲಿ ನುಗ್ಗೆ ಒಂದು ಅಟ್ಲೀಸ್ಟ್ ಒಂದು ಇಷ್ಟ ಎತ್ತರ ಆಗೋ ತನಕ ಹಸು ಇದ್ರೊಳಗೆ ಬಿಡಬಾರ್ದು ಅಂತ. ಹೌದು, ಕರೆಕ್ಟ್. ಯಾಕಂದ್ರೆ ಎಲ್ಲ ತಿನ್ಬಿಟ್ಟಿದೆ. ಇದು ಬಾಲಾಜಿ ಅಂತ ಸರ್, ಇದು ಬಾಲಾಜಿ ನಿಂಬೆ. ಈ ತರ ಒಂದ್ 30 ಗಿಡ ಇದಾವೆ. 25-30 ಗಿಡ ಇದಾವೆ. ಅಂದ್ರೆ ಇದು ಇಲ್ಲಿ ಬರಲ್ಲ ಸರ್ ಇದು, ಯಾಕಂದ್ರೆ ನೆರಳಿದೆ. ನೆರಳಿರೋದ್ರಿಂದ ನಿಂಬೆ ಇಳುವರಿ ಚೆನ್ನಾಗಿ ಬರಲ್ಲ. ಆ ಸೈಡ್ ಇದಾವೆ, ಅವನ್ನ ಅದೆಲ್ಲ ಕ್ಲೀನ್ ಇಲ್ಲ ಅಲ್ಲಿ. ಬನ್ನಿ ಆದ್ರೂ ಇದು ಹಸು ತಿನ್ ಮಿಕ್ಕಿರೋ ಅಂತ ನುಗ್ಗೆ. ನುಗ್ಗೆ ಅದೇ ಒಂದು, ಯಾರೇನ್ ಕಟ್ ಮಾಡಿದ್ರು ಅದೊಂದ್ ಸ್ವಲ್ಪ ಸಿಕ್ಕರು ಬೆಳ್ಕೊಂಡು ಹೋಗ್ಬಿಡುತ್ತೆ. ಹೌದೌದು. ನೋಡಿ ಇಲ್ಲಿ ಎಲ್ಲ ಒಂದು 30 ಗಿಡ ಏಕ ನಿಂಬೆ ಇದೆ ಇಲ್ಲಿ. ಯಾಕಂದ್ರೆ ಕೊನೆಯಲ್ಲಿ ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳುತ್ತಲ್ಲ. ಸೊ ಬಿಸಿಲು ಬೀಳೋದ್ರಿಂದ ಇಲ್ಲೆಲ್ಲ ನಿಂಬೆ ಹಾಕಿದೀವಿ. ಈ ವರ್ಷ ಹಾಕಿರೋದು ಎಲ್ಲ 365 ಡೇಸ್ ಬರೋದು, ಬೆಳೆಯುತ್ತೆ ಇದು 365 ಡೇಸ್ ಇಳುವರಿ ಕೊಡುತ್ತೆ. ಸೊ ಇದು ಒಂಥರ ಹೊಸ ಮಾಡೆಲ್ ರೀ. ನಾವು ಈ ತರದ್ದು ಡ್ರಿಪ್ಪರ್ಸ್ ನೋಡಿಲ್ಲ ನಮ್ಮ ಮೈಸೂರು ಭಾಗದಲ್ಲಿ. ಸರ್ ಇದೇನ್ ಗೊತ್ತಾ, ಹೆಲ್ಪ್ ಆಗುತ್ತೆ. ಈಗ ನಾವು ಹೋಲ್ ಮಾಡ್ಬಿಟ್ಟು ಬಿಟ್ವಿ ಅಂತ ತಿಳ್ಕೊಳ್ಳಿ, ಚಿಮ್ಮುತ್ತೆ ನೀರು ತುಂಬಾ ದೂರಕ್ಕೆ, ಅಲ್ಲೇ ಬೀಳಲ್ಲ. ಈಗ ಸಣ್ಣ ಸಣ್ಣ ಗಿಡಗಳಲ್ವಾ, ಈಗ ಇಲ್ಲೇ ನೀರ್ ಬೇಕಾಗುತ್ತೆ. ಸೊ ಇದು ಇಲ್ಲಿ ಬಿಟ್ಟಿದ್ದು ಈ ತರ ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗಿ ಫುಲ್ ಇಷ್ಟಾರ ನೆನ್ಕೊಳುತ್ತೆ ಫುಲ್. ಯಾಕಂದ್ರೆ ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಸೊ ಸ್ಪ್ರೆಡ್ ಆಗುತ್ತೆ. ನೀರ್ ಎಲ್ಲೆಲ್ಲೋ ಹೋಗಲ್ಲ, ಕರೆಕ್ಟ್ ಆಗಿ ಗಿಡಕ್ಕೆ ಹೋಗುತ್ತೆ ಅಂತ. ಸೊ ಇಲ್ಲೇನು ತ್ಯಾಜ್ಯ ಬೀಳುತ್ತೆ ಎಲ್ಲ ಇಲ್ಲೇ ಹಾಕ್ತಿರ ತೆಗ್ದೆ. ನೀವೇನು ಅಡಕೆ ಪಟ್ಟೆಗೆ ತಟ್ಟೆಗೆ ಏನ್ ಮಾರಲ್ವಾ? ಇಲ್ಲ. ಯಾಕಂದ್ರೆ ಅಲ್ಲಿ ಬರ್ತಾನೆ ದಾರಿಯಲ್ಲಿ ನೋಡ್ದೆ ತುಂಬಾ ಜನ ಅಡಕೆ ಪಟ್ಟೆ ಇದು ಒಣಗಾಕಿ ಮಾರ್ತಾ ಇದ್ರು, ಅದಕ್ಕೆ ಕೇಳಿದೆ. ಇಲ್ಲ, ನಾವು ಇಲ್ಲೇ ಒಳಗಡೆ, ನಾವು ಎಲ್ಲಿ ಬಿಟ್ಟಿದ್ ನಾವು ಹಿಂಗೆ ಎತ್ತ ಹಾಕೋದು ಇಲ್ಲ ಸರ್, ಅಲ್ಲೇ ಬಿದ್ದಿರುತ್ತೆ. ಇಲ್ಲಿ ನಾವು ಒಂದು ಗರಿನ ಮುಟ್ಟೋದು ಇಲ್ಲ, ಹಂಗೆ ಇಲ್ಲೇ ಬಿಟ್ಟಿರ್ತೀವಿ. ಲಿಟ್ರಲಿ ಮುಟ್ಟೋದೇ ಇಲ್ಲ ಸರ್ ಇದೇನು. ಏನೋ ಕಳೆ ಹೊಡಿಬೇಕಾದ್ರೆ ಹಂಗೆ ಬಿಟ್ಕೊಂಡು ಹಿಂಗೆ ಹೊಡ್ಕೊಂಡು ಹೋಗ್ತಾರೆ. ತುಂಬಾ ಜಾಸ್ತಿ ಏನು ಮಾಡಕ್ ಹೋಗ್ಬಾರ್ದು ಸರ್, ಏನೆಲ್ಲ ಅದ್ರ ಪಾಡಿಗೆ ಅದು ತಗೊಳುತ್ತೆ. ಹೌದು, ಕಾಡಲ್ಲೆಲ್ಲ ಯಾರು ಏನ್ರಿ ಮಾಡ್ತಾರ, ಅದ್ರ ಪಾಡಿಗೆ ಅದು ಇನ್ನೂ ಎಷ್ಟು ಚೆನ್ನಾಗಿ ಬರುತ್ತೆ. ಹೌದೌದು. ನಮ್ಗೆ ವರ್ಷ ಗೇಮೆ ಮಾಡಿ ತೋಟ ಈ ತರ ನೋಡಕ್ ಆಗ್ತಿರ್ಲಿಲ್ಲ. ಈ ವರ್ಷ ಗೇಮೆ ಬಿಟ್ಟು ಹುಲ್ಲಚ್ಚಿ ತೋಟ ಎಲ್ಲವಾ, ನಮ್ ತೋಟ ನೋಡಿದ್ರೆ ಖುಷಿ ಆಗುತ್ತೆ ನಮ್ಗೆ. ಈ ವರ್ಷ ತುಂಬಾ ಚೆನ್ನಾಗಿ ಗೊಬ್ಬರ ಹಾಕಿಲ್ಲ, ಫುಲ್ ಗ್ರೀನಿಶ್ ಆಗಿದೆ. ತೆಂಗುನು ಅಷ್ಟೇ. ಇಲ್ಲಿ ಏನಾಯ್ತು, ಒಂದ್ಸಲಿ ಸಿಡ್ಲು ಹೊಡೆದ್ಬಿಟ್ಟು ನೋಡಿ ಆ ಗಿಡ ಎಲ್ಲ ಹೊರಟೋಯ್ತು. ಸಿಡ್ಲು ಹೊಡೆದ್ಬಿಟ್ಟಿತ್ತು. ಅದಕ್ಕೆ ಅಲ್ಲೊಂದು ಬಡ್ಡೆಗೆ ಒಂದು ಇಟ್ಟಿದ್ರು, ಸಿಡ್ಲು ಹೊಡಿತು, ಹೋಯ್ತು. ಯಾಕೋ ತೆಂಗಿನ ಗಿಡ ಒಂದ್ ಸ್ವಲ್ಪ ಅಡಿಕೆ ಗಿಡದ ಮಧ್ಯದಲ್ಲಿ ಇಲ್ಲ, ಮಧ್ಯದಲ್ಲಿ ಸ್ವಲ್ಪ ತೆಂಗು ಕಷ್ಟ. ಸ್ವಲ್ಪ ಅಡಿಕೆ ಸ್ವಲ್ಪ ಡಾಮಿನೇಟಿಂಗ್ ಅಂತ ಎಲ್ಲ ಹೇಳ್ತಾರೆ. ಯಾಕಂದ್ರೆ ನಾನು ಅಡಿಕೆ ಹಾಕಿಲ್ಲ, ಸೊ ನನ್ಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದೇ ಬಟ್ ಇಲ್ಲ ಸರ್, ನಾನು ನೋಡಿದೀನಿ ಕೆಲವೊಬ್ರು. ಒಂದೇ ಕೊನೆ, ಲಾಸ್ಟ್ ಕೊನೆಗಳು ಇರೋದು. ಆಕ್ಚುಲಿ ಇದರಲ್ಲಿ ಸಖತ್ತು ಈ ವರ್ಷ ಒಳ್ಳೆ ಇಳುವರಿ ಬಂದಿದೆ. ಈ ವರ್ಷ ಬಂದಿದೆ. ಅದು ಇನ್ನೊಂದು ನಿಮ್ಮ ಜೀವಾಮೃತದ ಎಫೆಕ್ಟ್ ಇದೆ ಸರ್. ಹಾ ಸರ್, ಇದಕ್ಕೆ ಇವಾಗ ಸ್ಟಾರ್ಟ್ ಮಾಡಿರೋದು. ಬಟ್ ನಾವು ಅದೇ ಈಗ ನಾವು ಬೇರೆ ಅರಿಲಿಲ್ವಲ್ಲ ಮೇನ್. ಹೌದು, ನಾವು ಗೇಮೇ ಮಾಡಿ ಕಲ್ಟಿವೇಶನ್ ನಿಮ್ಮ ಈ ಮೆಥಡ್ಸ್, ಸೊ ಅವು ಕೂಡ ಒಂದು ಎಫೆಕ್ಟ್ ಆಗಿದೆ. ಹೌದೌದು. ಆಮೇಲೆ ನಾವು ಇನ್ನೊಂದು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ ಕೋಳಿ ಗೊಬ್ಬರ ಒಂದ್ಸಲಿ ಹಾಕ್ಸಿದ್ವಿ, ತುಂಬಾ ಇರುವೆಗಳು ಆಗೋಯ್ತು. ಆಕ್ಚುಲಿ ಕೋಳಿ ಗೊಬ್ಬರ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಅಂತಾನೆ ಹೇಳ್ತೀನಿ. ಕೋಳಿ ಗೊಬ್ಬರ ಏನಕ್ಕೆ ಸರ್? ಕೋಳಿ ಗೊಬ್ಬರ ಸರ್, ಅದು ಅವರು ಮಾಮೂಲಿ ಸ್ಟೆರಾಯ್ಡ್ಸ್ ಎಲ್ಲ ಹಾಕಿರ್ತಾರೆ ಅದ್ರೊಳಗಡೆಲಿ. ಆಮೇಲೆ ಅದೊಂಥರ ಆ ವೇಸ್ಟ್ ಸರಿ ಇಲ್ಲ ಸರ್ ಅದು. ಅಟ್ಲೀಸ್ಟ್ ವರ್ಷ ಅಂತೂ ಹಾಕ್ಬೇಡಿ ಅಂತಾನೆ ಹೇಳ್ತೀನಿ. ವರ್ಷ ಹಾಕೋದಕ್ಕಿಂತ ಅಟ್ಲೀಸ್ಟ್ ಒಂದು 5 years ಒಂದ್ಸಲಿನೋ ಅಥವಾ 6 years ಒಂದ್ಸಲಿನೋ ಹಾಕಿದ್ರೆ ಸಾಕು.
ಇನ್ನು ಮಿಕ್ಕಿ ಟೈಮಲ್ಲಿ ಕುರಿ ಗೊಬ್ಬರ ದನದ ಗೊಬ್ಬರನೇ ಬೆಸ್ಟು ಅಡಿಕೆಗೆ. ಸರ್ ಇದೇನು ಕೊಡ್ದಿರ ನೀವು? ಎಲ್ಲ ಕಡೆ ನಾನು ನೋಡಿದೆ ಈ ತರ ಒಂದು ಶೀಟ್ ಹೊಡೆದಿದ್ದೀರಾ. ಇದು ಇಲಿಗಳು ಮತ್ತೆ ಅಳಿಲುಗಳು ಹೋಗುತ್ತೆ. ಸೊ ಇದಿದ್ರೆ ಅಳಿಲು ಇಲಿ ಹೋಗಲ್ಲ ಅಂತ. ಈಗ ಎಳ್ನೀರು ಕುಡಿದ್ಬಿಟ್ಟು ಎಸಿತಾವಲ್ಲ, ಅದೊಂದು ಉಳಿಯುತ್ತೆ ಅಂತ. ಓಕೆ, ಅದೇ ತುಂಬಾ ಗಿಡ ಕೊಡ್ದಿದ್ರೆ ಇಲ್ಲಿ ಸುತ್ತಮುತ್ತ. ಹೌದೌದು, ಎಲ್ಲ ಅದೇ ಇಲ್ಲಿ ಆ್ಯಕ್ಚುಲಿ ಕಡಿಮೆ ಆಗಿದೆ ಸರ್ ನಮಗೆ. ಆ್ಯಕ್ಚುಲಿ ತುಂಬ ಗೊತ್ತಾಗ್ತಾ ಇದೆ ರಿಸಲ್ಟ್ಸು. ಅಲ್ಲ, ನೀವೊಂದಷ್ಟು ಕೆಳಗಡೆ ಓಕೆ ಒಂದಷ್ಟು ಗೆಣಸಿನ ಬಳ್ಳಿ ಆ ಥರವು ಹಾಕಿ ಆಗ ಇಲಿ ಮೇಲೆ ಹತ್ತದ್ ತಪ್ಪುತ್ತೆ. ಹಾಂ ಸರ್, ಇವಾಗ ಅದಕ್ಕೆ ಏನು ಮಾಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಇದಕ್ಕೆ ಅಂತ ಸುತ್ತ ಒಂದು 50 ಸೀಬೆ ಗಿಡ ಹಾಕಿದೀವಿ. ಈ ತೋಟದಲ್ಲಿ ಮಾಡಿಲ್ಲ, ಅದು ಆ ತೋಟದಲ್ಲಿ ಮಾಡಿದೀವಿ. ಇಲ್ಲೂ ಒಂದು 3-4 ಹಾಕಿದೀವಿ ಸುಮ್ಮನೆ ಸೈಡಲ್ಲಿ. ಈ ವರ್ಷ ತಗೊಂಬಂದು ಅಂದ್ರೆ ಒಂಥರ ತಳಿ ಹಾಕಿಲ್ಲ, ತೈವಾನು, ಅಲಹಾಬಾದ್ ಸಫೇದಿಯಾ, ಆಮೇಲೆ ವಿಯಟ್ನಾಂ ಅರ್ಲಿ ಗೋಲ್ಡ್, ಆ ಥರ ಮಲ್ಟಿಪಲ್ ಎಲ್ಲ ಮಿಕ್ಸ್ ಒಂದು 50 ಗಿಡ ಮಿಕ್ಸ್ ಹಾಕಿದ್ದೀರ. ಇಲ್ಲ, ಆಕ್ಚುಲಿ ಅದು ಕರೆಕ್ಟ್, ಒಂದೇ ವೆರೈಟಿನೂ ಹಾಕ್ಲೂಬಾರ್ದು. ಹೌದು, ಯಾಕಂದ್ರೆ ಮನೇಲಿ ತಿನ್ನಕ್ಕೆ ನಮ್ಗೇನು ಮಾರಕ್ಕೇನಿಲ್ಲ. ಅದು ಈಗ ಅಳಿಲು ಅಂತ ಇಂಥವು ತಿನ್ಕೊಂತವೆ, ಆಮೇಲೆ ಇವರು ಎಲ್ಲ ಮಕ್ಳುಗಳೆಲ್ಲ ಇರ್ತಾರಲ್ಲ, ಹೌದು, ಅವ್ರು ತಿನ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಲ್ಲ, ನಿಮ್ಮಲ್ಲೆಲ್ಲ 1200 ಅಡಿನಾ ನೀರು? 1200-1300. ಈಗ 1320 ಅಡಿ ಓಲ್ವ್ ಐತಿ ನಮ್ದು. ಈಗ ಅಂತ ಕಾಲ ಬಂತು ಅಂದ್ರೆ, ಡ್ರೈ ಕಾಲ ಬಂತು ಅಂದ್ರೆ ಗೇಮೆ ಮಾಡಿದ್ರೆ ನೀರು ಒದಗಿಸಕ್ಕಾಗಲ್ಲ. ಹಿಂಗ್ ಜೀರೋ ಕಲ್ಟಿವೇಶನ್ ಅಲ್ಲಿ ಇದ್ರೆ ಸ್ವಲ್ಪ ದಿವಸ ಗಿಡನಾರ ಉಳ್ಕೊಂತವೆ, ಬೆಳೆ ಆಗ್ದಿದ್ರು ಪರವಾಗಿಲ್ಲ ಅನ್ನೋ ಲೆಕ್ಕಕ್ಕೆ ಜೀರೋ ಕಲ್ಟಿವೇಶನ್ ಮಾಡ್ಬೇಕು ಕೇಳ್ದಂಗೆ. ಈಗ ನೋಡಿ ಸರ್, ಅಡಿಕೆಗೆ ಸಿಕ್ಕಾಬಟ್ಟೆ ನೀರ್ ಬೇಕು ಅಂತ ಹೇಳ್ತಾರೆ. ಹೌದು, ಈಗ ನಾವು ಕೊಡ್ತಿರೋದು 10 ದಿನ 12 ದಿನಕ್ಕೆ. ಯಾಕೆಂತ ಹೇಳಿದ್ರೆ ನಮಗೆ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಂತ ಹೇಳಿದ್ರು ನಮಗೆ ಕೊಡಕ್ ಆಗಲ್ಲ, ಯಾಕಂದ್ರೆ ನೀರಿಲ್ಲ ನಮ್ಗೆ ಕೊಡಕ್ಕೆ. ಅಂದ್ರೆ ಇದ್ರಲ್ಲಿ ಧೈರ್ಯ ಮಾಡಿ ನೀವು ಅಡಕೆ ನಿಲ್ಸಿದಿರಲ್ಲ, ನಾನು ಅದನ್ನೇ ನಿಮ್ನ ಸ್ಟಾರ್ಟಿಂಗ್ ಕೇಳಿದ್ದು. ಎಲ್ಲಾರ ತಲೆಯಲ್ಲಿ ಇದೊಂದಿದೆ, ಅಡಕೆ ಅಂದ್ರೆ ಹೆಚ್ಚಾಗಿ ನೀರಿದ್ರೆ ಅಷ್ಟೇ ಅಡಕೆ ಹಾಕಿ ಇಲ್ಲ ಹೋಗ್ಬಿಡುತ್ತೆ ಅಂತ. ನೋಡಿ, ನೀವು ನ್ಯಾಚುರಲ್ ಆಗಿ ಮಾಡಿರೋದಕ್ಕೆ ನೀವು ಹೇಳಿದಂಗೆ ಒಂದು 10-12 ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇದ್ದೀರಾ ಅಷ್ಟೇ. ನೋಡಿ ಪಕ್ಕದಲ್ಲಿ ಅದೇ ಎಲ್ಲ ಉಲ್ಮೆ ಮಾಡ್ಕೊಂಡಿದ್ದಾರೆ, ನೋಡಿ ಡಿಫ್ರೆನ್ಸ್ ಕಾಣ್ತಾ ಇದೆ. ಇಲ್ಲೇ ನೋಡಿ ಗೊತ್ತಾಗುತ್ತೆ ಡಿಫ್ರೆನ್ಸ್. ಈ ನೆಲಕ್ಕೂ ಈಗ ಅಲ್ಲಿ ಏನಿಲ್ಲ, ಆ ಕಡೆಲ್ಲ ನೋಡಿ. ಈಗ ಹೋಗ್ಲಿ, ಇವ್ರೇನೋ ಗೇಮೇ ಮಾಡಿದ್ದಾರೆ. ಆ ಕಡೆ ನೋಡಿ, ಈಗ ಆ ಕಡೆ ನೋಡಿ, ಅಲ್ಲಿ ಮಾವಿನ ಗಿಡ ಇದೆಯಲ್ಲ, ಅಲ್ಲಿ ಮಾವಿನ ಗಿಡ. ಈಗ ಆ ಸೈಡ್ ನೋಡಿ, ಅಲ್ಲಿ ಏನಿದೆ. ಹೌದು, ಈಗ ಅದೇ ಇಲ್ಲಿ ನೋಡಿ ಅಷ್ಟೇ ಡಿಫ್ರೆನ್ಸ್. ಅದೇ ಆ ಕಡೆ ತೆಂಗಿನಲ್ಲೂ ಅಂತ ಈಲ್ಡ್ ಇಲ್ಲ. ಹೌದೌದು, ಇನ್ನು ಗಿಡನೂ ದಪ್ಪ ಆಗಿಲ್ಲ. ಹೌದೌದು, ಇದೆಲ್ಲ ತುಂಬಾ ಹಳೆ ಗಿಡ ಸರ್. ಇದೊಂದು 40-45 ವರ್ಷದ್ದು ಗಿಡ. ಇದು ಏನು ಇಳುವರಿ ಇಲ್ಲ ಈ ಸಲ. ಈ ಸಲ ಯಾಕೋ ಸ್ವಲ್ಪ ಏನೋ ಒಂದು ಸೋರೋದೊಂದು ರೋಗ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿದೆ ನೋಡಿ. ಸರ್, ಇದಕ್ಕೆ ಒಂದು ಮೆಥಡ್ ಇದೆ. ಇವರು ನಾರಾಯಣ್ ರೆಡ್ಡಿ ಅವ್ರದ್ದು ಒಂದು ಮೆಥಡ್ ಇದೆ. ಸೊ ಅದನ್ನೊಂದು ಟ್ರೈ ಮಾಡಿ ಸರ್. ನೀವು ಒಂದು ತಾಮ್ರದ್ದು ಮಳೆ ಹೊಡಿತಾರೆ, ನಾನು ನಿಮ್ಗೆ ಅದರದ್ದು ಒಂದು ಲಿಂಕ್ ಕೊಡ್ತೀನಿ, ಅದನ್ನ ಟ್ರೈ ಮಾಡಿ. ನಿಜವಲ್ಲೂ ಸಕ್ಕದಾಗಿದೆ ಅವ್ರದ್ದು. ನಾನು ಒಂದು 5-6 ಜನಕ್ಕೆ ಹೇಳಿದ್ದೀನಿ. ಸೊ ಅವರು ಟ್ರೈ ಮಾಡಿದ್ದಾರೆ, ಅವ್ರದ್ರಲ್ಲೂ ಅದು ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಅದೇನಿದೆಲ್ಲ ಸೋರೋ ರೋಗ ಮೇಲಕ್ಕೆ ಹೋಗಲ್ಲ, ಎಲ್ಲ ಇಲ್ಲೇ ಕೆಳಗೆ ಸೋರ್ಬಿಡುತ್ತೆ. ನಿಮ್ಗೆ ಏನದು ಮಳೆ ಹೊಡಿತಿರಲ್ಲ, ಸೊ ಆಲ್ಮೋಸ್ಟ್ ಅಲ್ಲೇನೆ. ಸೊ ಅದರಿಂದ ನಿಮ್ಗೆ ಅದು ಒಂಥರ ಹೆಲ್ಪ್ ಆಗುತ್ತೆ. ಹೌದು ಸರ್, ಏನೋ ಟ್ರೈ ಮಾಡ್ಬೇಕು ಸರ್ ನಾವು. ತುಂಬಾ ಅದರಿಂದ ತುಂಬಾ ಗಿಡಗಳು ಹೋಯ್ತು ಆ್ಯಕ್ಚುಲಿ. ನೋಡಿ, ಇಲ್ಲೊಂದು ಗಿಡ ಹೋಗಿದೆ, ಅದೇ ಥರ ಸೋರಿ. ಒಟ್ಟು ಎಷ್ಟು ಬೋರ್ ಇದೆ ಸರ್ ನಿಮ್ದಲ್ಲಿ? 3 ಇದೆ ಸರ್. 3 ಬೋರ್ ಇದೆ. ಎಲ್ಲ 1000 ಅಡಿ, 1300 ಅಡಿ, 1300 ಅಡಿ, 1000-1300 ಅಡಿ ಒಳಗೆಲ್ಲ. ಅಲ್ಲ, ಬೋರ ಪೈಪ್ ಅಂಗಡಿ ಅವನಿಗೆ ಚೆನ್ನಾಗಿ ಉದಾರ ಮಾಡಿದಾರೆ ನೀವು ಸರ್. ಒಂದ್ಸಲಿ 2020ಲಿ ಆಲ್ಮೋಸ್ಟ್ ಒಂದು ಬೋರ್ ರೀಬೋರ್ ಮಾಡಿಸಿದ್ವಿ ಅಲ್ಲಿ ಆ ಕಡೆ ಇರೋದು. ಇದೊಂದು ಬೋರ್ ಕೊರ್ಸಿದ್ವಿ, 2-10 ಲಕ್ಷ ಖರ್ಚಾಯ್ತು. ರೀ, ನೀವೇನ ಕೆಲ್ಸಕ್ಕೆ ಹೋಗ್ತೀರ ರೀ, ನಿಮ್ಮ ಹತ್ರ ಕಾಸಿರುತ್ತೆ, ಬೇರೆ ಪಾಪ ರೈತರ ಗತೆ ಹೆಂಗೆ ಸರ್? ನಿಜ ಸರ್, ನಾನು ಅದಂತೂ ಹೇಳ್ತೀನಿ. ನಾನು ಮುಂಚೆ ಇದ್ದಾಗ ಇಲ್ಲಿ ಆಕ್ಚುಲಿ ಈ ನಮ್ಮೂರ್ ಸೈಡ್ ಅಲ್ಲ, ಈ ಸೈಡ್ ಒಂದ್ ಸ್ವಲ್ಪ ಇನ್ನೂ ಅಷ್ಟು ಇಂಪ್ರೂವ್ಡ್ ಇಲ್ಲ. ಬಟ್ ಇನ್ನೊಂದು ನಿಟ್ಟೂರು ಹೋಬ್ಳಿಲಿ ಆಕ್ಚುಲಿ ತುಂಬಾ ಇಂಪ್ರೂವ್ಡ್ ಇದ್ದಾರೆ. ಒಬ್ಬೊಬ್ರು ಲೈಕ್ ಅಡಿಕೆನೆ ತುಂಬಾ ಜಾಸ್ತಿ ದುಡ್ಡು ಕೊಡ್ತಾರೆ, ಒಂದು 20 ಲಕ್ಷ ತನಕ ಎಲ್ಲ ಚೇಣಿ ಕೊಡ್ತಾರೆ. ನಾವು ಅವ್ರನ್ನೆಲ್ಲ ನೋಡ್ಬಿಟ್ಟು ಅವ್ರೇನ್ ಚೆನ್ನಾಗಿ ದುಡ್ಡು ಮಾಡ್ತಾವ್ರೆ ಆ ತರ ಒಂದು ಮೈಂಡ್ ಸೆಟ್, ಉಡಾಫೆ ಮೈಂಡ್ ಸೆಟ್ ಇತ್ತು. ಬಟ್ ಇವಾಗ ರಿಯಾಲಿಟಿ ಗೊತ್ತಾಗ್ತಾ ಇದೆ, ಖರ್ಚು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಖರ್ಚು ಆಗ್ತಾನೆ ಇರುತ್ತೆ ಸರ್. ಅದು ಏನೋ ಇಲ್ಲಿ ನಾವು ನಿಜ ಹೇಳ್ತಾ ಇದೀನಿ, ಅಲ್ಲಿಂದ ಬರ್ತಾ ಇರೋದಕ್ಕೆ ಖರ್ಚು ಮಾಡ್ತಾ ಇದೀನಿ. ಬಟ್ ರೈತರು ಅಲ್ಲೇ ಹುಟ್ಟಿಸಿ ಅಲ್ಲೇ ಬೆಳಿಬೇಕಂತ ಹೇಳ್ತಾರಲ್ಲ, ಹೌದು, ಸ್ವಲ್ಪ ಕಷ್ಟನೇ ಇದೆ ಅನ್ಸುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ನೀರು ಕಮ್ಮಿ ಆಗುತ್ತೆ, ಈ ತರ ಚೆನ್ನಾಗಿ ಕಳೆ ಬಿಡಿ, ನೀರು ಕಮ್ಮಿ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ಮತ್ತೆ ನಿಮ್ಮ ನೀರಿನ ವಾಟರ್ ಟೇಬಲ್ ಜಾಸ್ತಿ ಆಗುತ್ತೆ ನಿಮ್ ಭೂಮಿಯಲ್ಲಿ ಅಂತ. ಹೌದು, ನೋಡಿ ಅಡಿಕೆ ಸಿಪ್ಪೆನೂ ಅಷ್ಟೇ ಇಲ್ಲ ತಗೊಂಬಂದಿಲ್ಲ, ಒಳ್ಳೆ ಕೆಲಸ ಅದು. ಇವಾಗ ಇನ್ನೊಂದು ತೋಟ ಇದೆ, ಇದೊಂದು 6 ಎಕರ್ ಒಂದು ಬೌಂಡ್ರಿ. ಇದು ನಮ್ದು ನಮ್ಮ ಅಣ್ಣಂದು ಸೇರ್ತಾ ಒಂದು 7 ಎಕರ್ಸ್ ಇದೆ ಅನ್ಸುತ್ತೆ.
ಅದೊಂದು 3 ಎಕರೆ ಇದೆ. ಸೊ ಅಲ್ಲೇ ನೀವು ಸ್ವಲ್ಪ ಮಿಶ್ರ ಬೆಳೆ ಮಾಡಿರೋದು. ಹೌದೌದು, ಅದು ಈ ವರ್ಷ ಟ್ರೈ ಮಾಡಿದ್ದೀನಿ. Okay. ಬಾಳೆ, ಇಲ್ಲೂ ಎಲ್ಲ ಮಿಶ್ರ ಬೆಳೆನೇ ಇದೆ ನೋಡಿ. ಅಲ್ಲಲ್ಲ ಅದೇ ಗೊತ್ತಾ, ಸ್ವಲ್ಪ ಹಣ್ಣಿನ ಬೆಳೆಗಳು. ಹಣ್ಣಿನ ಬೆಳೆಗಳು ಅಲ್ಲಿದೆ ಜಾಸ್ತಿ. ಅಂದ್ರೆ ಒಂದು ನಮ್ಮ ತಾತ ಒಂದೆರಡು ಮೋಸಂಬಿ ಇಟ್ಟಿದ್ರು. ಅವ್ರಿಗೆ ಮೋಸಂಬಿ ಅಂತ ಗೊತ್ತಿಲ್ಲ, ಅದು ಯಾವ್ದೋ ಸುಮ್ನೆ ನಿಂಬೆ ಗಿಡ ಅಂತ ಹೇಳ್ಬಿಟ್ಟು ತಗೊಂಡ್ಬಂದು ಇಟ್ಟಿದ್ರು. ನಾವು ಫಸ್ಟ್ ಟೈಮ್ ನಿಂಬೆ ಗಿಡ ಅಂತ ಇಷ್ಟೇ ಕುಯ್ದು ಬಿಟ್ಟಿದ್ವಿ. ತುಂಬಾ ಬಿಟ್ಬಿಟ್ಟಿತ್ತು ಅದು ತುಂಬಾ. ಈ ಸಲ ಸರ್ ಬೆಳೆ ಬಂದಿತ್ತು, ಒಂದು ಫೋಟೋ ಇದೆ ಕಳಿಸ್ತೀನಿ. ಇವಾಗ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಕಾಯಿಗಳಿದೆ ಅಷ್ಟೇ. ಅದ್ರ ತುಂಬಾ ಬಿಟ್ಟಿತ್ತು ಈ ಸಲ. ಓಕೆ ಬನ್ನಿ ಇವತ್ತು ತೋರಿಸ್ತೀನಿ, ಆ ತೋಟಕ್ಕೆ ಹೋಗೋಣ.